ಸ್ನೇಹಿತರೆ, ಆತ್ಮೀಯರೇ, ನಾವು ನಿನ್ನೆವರೆಗೂ ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ, ಮೂರನೇ ಕಣ್ಣು, ಅದ್ರ ಬಗ್ಗೆ ಅತ್ಯುನ್ನತ ಮಾಹಿತಿ ತಿಳ್ಕೊಂಡು ಬರ್ತಾ ಇದ್ದೀವಿ. ಇವತ್ತೂ ಅದ್ಭುತವಾದ ಜ್ಞಾನ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಏನಂತಂದ್ರೆ, ಈ ಪೀನಿಯಲ್ ಗ್ಲ್ಯಾಂಡು ಉತ್ಪನ್ನ ಆದರೆ, ಅಂದರೆ ಇದನ್ನು ಪ್ರಚೋದನೆ ಮಾಡಿಕೊಂಡ್ರೆ, ಇಲ್ಲ ಇದನ್ನು ಸಕ್ರಿಯಗೊಳಿಸ್ಕೊಂಡ್ರೆ, ಇದನ್ನು ಆರೋಗ್ಯವಂತವಾಗಿ ಇಟ್ಕೊಂಡ್ರೆ, ಅವಾಗ ಮೂರನೇ ಕಣ್ಣು ಆಕ್ಟಿವೇಶನ್ ಬರುತ್ತೆ. ಪೀನಿಯಲ್ ಗ್ಲ್ಯಾಂಡ್ ಅನ್ನೋದೇ ಮೂರನೇ ಕಣ್ಣು ಅಂತ ಹೇಳುವಂಥ ವಿಷಯ. ಪೀನಿಯಲ್ ಗ್ಲ್ಯಾಂಡು ನಮ್ಮ ದೇಹದಲ್ಲಿರುವಂಥ ಒಂದು ಸಣ್ಣ ಒಂದು ಅಂಗ ಅಂತ ಹೇಳ್ಬೋದು, ಒಂದು ಅವಯವ ಅಂತ ಹೇಳ್ಬೋದು. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಆ ಅವಯವ ಪರಿಣಾಮ ಎಷ್ಟಿರ್ತದೆ ಅಂದರೆ 1.2 ಇಂಚ್. ಅದು ಸ್ರಿಂಕ್ ಆಗಿ ಅಂದರೆ ಕಮ್ಮಿಯಾಗಿ 0.2 ಇಂಚ್ಗೆ ಹೋಗ್ತಾ ಇದೆ. ನಮ್ಮಲ್ಲಿ ಎಲ್ಲದರಲ್ಲಿ ಏನಾಗ್ತಾ ಇದೆ, ಒಂದು 6 ವರ್ಷದಿಂದ ಶುರು ಮಾಡಿಕೊಂಡು ಹೋಗ್ತಾ ಏಜ್ ಹೆಚ್ಚಾಗ್ತಾ ಏನಾಗ್ತಾ ಇದೆ ಅಂದರೆ, ಅದೊಂದು 1.2 ಇಂಚ್ ಇರೋದು, ಆ ಅವಯವ ಪರಿಣಾಮ ಸೈಜು 0.2 ಇಂಚಿಗೆ ಬರ್ತಾ ಇದೆ ನೋಡಿ. ಅದೇನಾಯಿತು, ಆಲ್ಮೋಸ್ಟ್ ಮುಚ್ಚೋಯ್ತು, 80% ಮುಚ್ಚೋಯ್ತು. ಆದರೂ ಸ್ವಲ್ಪ ನಮಗೆ ಅವಾಗವಾಗ ಇಂಟ್ಯೂಷನ್ಸ್ ಬರ್ತಾ ಇರ್ತದೆ ನೋಡಿ ಒಳಗಡೆಯಿಂದ. ಇಲ್ಲ ಈ ರೀತಿ ಮಾಡಿದರೆ ಒಳ್ಳೆಯದು, ಇಲ್ಲ ಇದು ಮಾಡಬಾರ್ದಾಯ್ತು, ಇಂಥವೆಲ್ಲ ಸ್ವಲ್ಪ ಬರ್ತಾ ಇರ್ತವೆ. ಅಂದರೆ ಇನ್ನೂ ಇದೆ ಅಂತ ಅರ್ಥ, ಸ್ವಲ್ಪ ಇದೆ. ಆದರೆ ಮೋಸ್ಟ್ ಆಫ್ ದ ಪರ್ಸೆಂಟೇಜ್ ಮುಚ್ಚೋಯ್ತು ಅಂತಲೇ ಅರ್ಥ. ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ, ಯಾಕೆ ಮುಚ್ಚೋಯ್ತು ಅಂದರೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಎನ್ವಿರಾನ್ಮೆಂಟ್ ಅಂದರೆ ನಮ್ಮ ಆಹಾರ, ನಮ್ಮ ಜೀವನ ಶೈಲಿ, ನಾವು ಉಪಯೋಗಿಸ್ತಾ ಇರುವಂಥ ಅನೇಕ ವಸ್ತುಗಳು, ಪದಾರ್ಥಗಳು ನಮ್ಮ ಜೀವನದಲ್ಲಿ, ಮತ್ತೆ ನಮ್ಮ ನಡವಳಿಕೆ. ನಾವು ಈಗಾಗಲೇ ತಿಳ್ಕೊಂಡಿದ್ದ ಪ್ರಕಾರ ಸ್ವಲ್ಪ ಇದು ಆಕ್ಯುಪ್ರೆಷರ್ ಟೆಕ್ನಿಕ್ಸ್ ಆಗಲಿ, ಇಂಥವೆಲ್ಲ ಯಾವುದೂ ಮಾಡೋದಿಲ್ಲ, ಮುದ್ರಗಳು ಮಾಡೋದಿಲ್ಲ. ಕೇವಲ ಆಹಾರ ಸೇವನೆ ಮತ್ತು ವ್ಯವಹಾರ, ಮತ್ತು ನಮ್ಮ ಜೀವನವನ್ನು ಹೇಗೆ ಬರ್ತದೋ ಹಾಗೆ ಮುಂದಕ್ಕೆ ಹೋಗ್ತಾ ಇರೋದು. ಮತ್ತು ನಮ್ಮಲ್ಲಿ ನಕಾರಾತ್ಮಕ ಹೆಚ್ಚು ಪ್ರವೇಶ ಕೊಡೋದು. ನಕಾರಾತ್ಮಕ ಯೋಚನೆಗಳಾಗಲಿ, ಭಾವನೆಗಳಾಗಲಿ, ಫೀಲಿಂಗ್ಸ್ ಆಗಲಿ, ಕೆಲಸಗಳಾಗಲಿ ಅತಿ ಹೆಚ್ಚು ಮಾಡ್ತಾ ಇರೋದು. ಇವೆಲ್ಲರೂ ಈ ಮೂರನೇ ಕಣ್ಣು, ಈ ಪೀನಿಯಲ್ ಗ್ಲ್ಯಾಂಡ್ಗೆ ತುಂಬ ಅವರೋಧ, ಆತಂಕ ಅಂತ ಹೇಳ್ಬೋದು ಸ್ನೇಹಿತರೆ. ಇದಕ್ಕೂ ಅದಕ್ಕೆ ನಾವು ಇಷ್ಟೆಲ್ಲ ಹೇಳ್ತಾ ಬಂದಿದ್ವಿ. ಇವತ್ತೂ ಸಹ ಆಯಿತು, ಈಗ ಮೂರನೇ ಕಣ್ಣು ಇಲ್ಲ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಶನ್ ಬಂದರೆ ಏನೆಲ್ಲ ಆಗ್ಬೋದು, ನಮ್ಮಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ಬೋದು ಅಂತಂದರೆ, ಈಗಾಗಲೇ ನಾನು ಹೇಳಿದ್ದೀನಿ ಅದರ ಫಲಿತಗಳು ಹೇಗಿರ್ತದೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ತದನಂತರ ನಾವು ಮತ್ತೆ ಒಂದು ಸರಿ ಈ ಪೀನಿಯಲ್ ಗ್ಲ್ಯಾಂಡನ್ನು ಆರೋಗ್ಯವಾಗಿ ಸುರಕ್ಷಿತವಾಗಿ ಇಟ್ಕೊಳ್ಳೋಂಥ ಏನೇನು ಟೆಕ್ನಿಕ್ಗಳು, ಬಾಹ್ಯ ಅಂಶಗಳೇನಿದೆ, ಆಂತರಿಕ ಅಂಶಗಳೇನಿದೆ, ಈ ಎರಡು ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಅದರಿಂದ ಏನಾಗುತ್ತಂದ್ರೆ, ನಮ್ಮೆಲ್ಲರ ಜೀವನದಲ್ಲಿ ಇದು ಪಾಲನೆ ಮಾಡ್ತಾ ಹೋದ್ರೆ ನಾವು ಎಷ್ಟು ಎಚ್ಚರಿಕವಾಗಿರ್ತೀವಿ ಅಂದರೆ ನೋಡಿ, ಈ ಪೀನಿಯಲ್ ಗ್ಲ್ಯಾಂಡ್ ಇಲ್ಲ ಅಂದರೆ ಮೂರನೇ ಕಣ್ಣು ಇಲ್ಲ. ಮೂರನೇ ಕಣ್ಣು ಇಲ್ಲ ಅಂದರೆ ನಿಮ್ಮ ಕಣ್ಣು ಮುಂದೆ ಏನು ನೋಡ್ತಾ ಇದ್ರೆ ಅದೇ ನಿಜ ಅಂತ ನಾವು ಭಾವಿಸ್ತೀವಿ. ಅರ್ಥ ಆಯ್ತಾ? ನಮ್ಮ ಕಣ್ಣು ಮುಂದೆ ಏನು ನಡೀತಾ ಇದೆಯೋ, ಏನು ಪ್ರಪಂಚ ನೋಡ್ತಾ ಇದೀವೋ, ಈ ಎರಡು ಕಣ್ಣುಗಳಿಂದ, ಬಾಹ್ಯ ಕಣ್ಣುಗಳಿಂದ, ಭೌತಿಕ ಚಕ್ಷುಗಳಿಂದ ನಾವು ನೋಡ್ತಾ ಇರುವಂಥ ಪ್ರತಿಯೊಂದು ನಂಬ್ತೀವಿ ನಾವು. ಯಾಕಂದ್ರೆ ನಮ್ಮ ಆಂತರಿಕದಿಂದ ಏನು ಬರ್ತಾ ಇಲ್ಲ. ಆಂತರಿಕದಿಂದ ಯಾವುದೇ ಸಲಹೆಗಳಾಗ್ಲಿ, ದೃಶ್ಯಗಳಾಗ್ಲಿ, ಕೇಳಿಸ್ಕೊಳ್ಳೋದಾಗ್ಲಿ, ಧ್ವನಿ ಆಗಲಿ, ಯಾವುದೂ ಎಂಥದೂ ಬರ್ತಾ ಇಲ್ಲ. ಯಾಕಂದ್ರೆ ಅದು ಮುಚ್ಚೋಯ್ತು. ಅದಕ್ಕೆ ಹೇಳ್ತಾ ಇದ್ದೆ, ಇಂದಿನ ಕ್ಲಾಸಲ್ಲಿ ನಾನು ಒಂದ್ಸರಿ ಹೇಳಿದೆ, ನಿಮ್ಮ ಆತ್ಮದಿಂದ ಬರೋ ಪ್ರತಿ ಒಂದು ಸಂದೇಶ ಸತ್ಯವಾಗಿರುತ್ತೆ ಅಂತ ಹೇಳಿದೆ ನಾನು. ಆತ್ಮದಿಂದ, ನಿಮ್ಮ ಆಂತರಿಕದಿಂದ ಬರುವಂಥ ಸಂದೇಶಗಳು, ಧ್ವನಿ, ಸಲಹೆಗಳು, ಸೂಚನೆಗಳು ಎಲ್ಲ 100% ಟ್ರೂತ್. 100% ಟ್ರೂತ್, ಸತ್ಯವೇ ನಿತ್ಯ. ಆದರೆ ಅದನ್ನು ಪಾಲನೆ ಮಾಡಿರೋರು ಯಾರು ಫೇಲ್ ಆಗೋದಿಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಧ್ಯಾನ ಮಾಡಪ್ಪ, ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ, ಧ್ಯಾನ ಮಾಡಪ್ಪ, ನಿಮ್ಮ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿ, ಧ್ಯಾನ ಮಾಡಿ ನಿಮ್ಮ ವ್ಯಾಪಾರ ಸ್ಟಾರ್ಟ್ ಮಾಡಿ, ಧ್ಯಾನ ಮಾಡಿ ಕೆಲಸ ಮಾಡಿ, ಧ್ಯಾನದಿಂದನೇ ಪ್ರತಿಯೊಂದು ಅಂತ ಹೇಳ್ತಾರೆ ಅವರು. ಸಂಕಲ್ಪ ಮಾಡ್ಕೊಳ್ಳಿ, ಧ್ಯಾನ ಮಾಡಿ. ಸಂಕಲ್ಪ ಅಂದರೆ ಒಂದು 2-3 ನಿಮಿಷ ಏನು ನಮ್ಮಲ್ಲಿ ಹೆಚ್ಚಾಗಿ ಅವಶ್ಯಕತೆ ಇದೆಯೋ ಅದು ಹೇಳ್ಕೊಂಡಿದ ಮೇಲೆ ಮತ್ತೆ ಶೂನ್ಯ ಧ್ಯಾನ ಮಾಡಿ. ಶೂನ್ಯ ಧ್ಯಾನ ಮಾಡ್ತಾ ಹೋದ್ರೆ, ಆನಾಪಾನಸತಿ ಧ್ಯಾನ ಮಾಡ್ತಾ ಹೋದ್ರೆ ಏನಾಗುತ್ತೆ, ಏನೆಲ್ಲ ಬೇಕೋ ಅದೆಲ್ಲ ಲಭ್ಯವಾಗುತ್ತೆ. ಉದಾಹರಣೆಗೆ ಮೊನ್ನೆ ಅನಿತಾ ಸ್ವಾಮಿ ಅವರ ಮಗಳು ಕೆ ಎಸ್ ಅನ್ನು
ಅದು ಗೆದ್ದಿದ್ದಾರೆ ಅಂದ್ರೆ KS ಅಲ್ಲಿ ಜಯ ಸಾಧಿಸಿದ್ದಾರೆ. ಏನಾಯ್ತು ಅವ್ರಿಗೆ ಅಂದ್ರೆ ಏನು ಪ್ರಶ್ನೆ ಪತ್ರ ಬರ್ತಾ ಇದೆಯೋ ಅದು ಮುಂದೆನೆ ಅವ್ರು ಕಾಣಿಸ್ತಾ ಇದೆ ಅಂತ, ಆ ದೃಶ್ಯಗಳ ಅಂತರದಿಂದ ಕಾಣಿಸ್ತಾ ಇದೆ ನೀಟಾಗಿ. ಅವರ ಆತ್ಮ, ಅವರಲ್ಲಿರುವಂತ ಆ ಆತ್ಮದ ಆ ಶಕ್ತಿ, ಆ ಸಾಮರ್ಥ್ಯ ಹೆಂಗೆ ಅಂದ್ರೆ ಧ್ಯಾನದಿಂದ ಹೆಚ್ಚು ಹೆಚ್ಚು ಮಾಡ್ಕೊಂಡಿದ್ದಾರೆ ಅವರು. ಅದರಿಂದ ಅಂತರದಿಂದ ದೃಶ್ಯಗಳು ಕಾಣಿಸ್ತಾ ಇದೆ, ಅಂತರದಿಂದ ಧ್ವನಿ ಬರ್ತಾ ಇದೆ. ಅದನ್ನ ಮಾತ್ರ ಕೇಳ್ಕೊಂಡ್ರು ಹೋದ್ರೆ ಎಲ್ಲ ಅದೇ ಆಸ್ ಇಟ್ ಈಸ್ ಆ ಎಕ್ಸಾಮ್ ಅಲ್ಲಿ ಅವರಿಗೆ ಕಾಣಿಸ್ತು. ಇನ್ನೇನ್ ಬೇಕಾಗತ್ತೆ, ಜಯ ಆಟೋಮೆಟಿಕ್ ಆಗಿ ಬರುತ್ತೆ. ಇದನ್ನ ಅರ್ಥ ಮಾಡಬೇಕು. ಓಕೆ, ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂತ ಹೋದ್ರೆ ಪ್ರತಿಯೊಂದು ಸಾಧ್ಯವಾಗತ್ತೆ. ಈಗ ಇನ್ನೊಂದು, ಈ ಹಿಂದಿನ ಕ್ಲಾಸಲ್ಲಿ ಒಂದ್ಸರಿ ಹೇಳಿದ್ದೀನಿ, ಒಂದು ರೈತ ಇದ್ದಾನೆ, ಏನ್ ಬೆಲೆ ಹಾಕಿದರೆ ಈ ನೆಕ್ಸ್ಟ್ ಸೀಸನ್ ನಾನು ಜಯ ಸಾಧಿಸ್ತೀನಿ, ಸಫಲವಾಗ್ತೀನಿ ಅಂತ ತಿಳ್ಕೊಬೇಕು ಅವರು. ಏನ್ ಮಾಡಬೇಕು, ಕಣ್ಣು ಮುಚ್ಕೊಂಡು ಸಂಕಲ್ಪ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಹೋದ್ರೆ ಅಂತರದಿಂದನೇ ನಮ್ಗೆ ಗೊತ್ತಾಗತ್ತೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ನಮ್ಗೆ ಅದು ಅರಿವು ಬರುತ್ತೆ. ಅದು ಯಾವ ರೂಪದಲ್ಲಿ ಬರ್ಬೋದು ಅಂದ್ರೆ, ನೀವು ಮಾಡ್ತಾ ಮಾಡ್ತಾ ಹೋದ್ರೆ ಅದು ಅಂತರದಿಂದ ಸಂದೇಶವಾಗ್ಲಿ ಧ್ವನಿ ಆಗ್ಲಿ, ಇಲ್ಲಾಂದ್ರೆ ನಿಮ್ಗೊಂದು ಫೀಲಿಂಗ್ ತರ ಬರುತ್ತೆ. ಫೀಲಿಂಗ್, ಒಂದು ಭಾವನೆ ಬರುತ್ತೆ. ಇಲ್ಲ ಇದು ಇದು ಮಾಡಿದ್ರೆ ಕರೆಕ್ಟು ಅಂತ ಭಾವನೆ ಬರುತ್ತೆ. ಅದನ್ನು ಮೂರನೇ ಕಣ್ಣ ಫಲಿತ ಅದು. ಮೂರನೇ ಕಣ್ಣು ಅದು ಓಪನ್ ಆಗ್ತಾ ಇದೆ ಅಂದ್ರೆ ಇವೆಲ್ಲ ಸೂಚನೆಗಳು. ನಾಳೆ ತಿಳ್ಕೊತೀವಿ ಅದ್ರ ಬಗ್ಗೆ. ಮೂರನೇ ಕಣ್ಣು ಓಪನ್ ಆಗ್ತಾ ಇದೆ ಅಂದ್ರೆ ಏನೇನು ಆಗ್ಬೋದು, ಏನೇನು ಆ ಅನುಭವಗಳಾಗ್ಬೋದು ಅಂತ ನಾಳೆ ತಿಳ್ಕೊಳ್ಳೋಣ. ತದನಂತರ ಕೊನೆಯದಾಗಿ ಧ್ಯಾನದಿಂದ ಮೂರನೇ ಕಣ್ಣು ಉತ್ಪನ್ನ ಮಾಡ್ಕೊಂಥದ್ದು, ಅದು ಫೈನಲ್ ಚಾಪ್ಟರ್ ನಮಗೆ. ಅದಾದ್ಮೇಲೆ ಸೊ ಅಷ್ಟಿಗೆನೆ ಈ ಪೂರ್ತಿ ಪಿನಿಯಲ್ ಗ್ಲ್ಯಾಂಡ್ ಬಗ್ಗೆ ನಾವು ಚರ್ಚೆ ಮುಕ್ತಾಯ ಮಾಡ್ಬೋದು. ಸೊ ಸ್ನೇಹಿತರೆ, ಇವತ್ತು ಏನಂತಂದ್ರೆ ತಿಳ್ಕೊಬೇಕಾದ ಅತ್ಯುತ್ತಮ ಅಂಶ ಅಂದ್ರೆ ಪೀನಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆದರೆ ಏನೆಲ್ಲ ಆಗತ್ತೆ, ಏನೇನು ಬದಲಾವಣೆ ಆಗುತ್ತೆ ನಮ್ಮಲ್ಲಿ ನೋಡ್ಕೊಳ್ಳಿ. ನಮ್ಮಲ್ಲಿ ಸೆನ್ಸ್ ಆಫ್ ಅವೇರ್ನೆಸ್ ಹೆಚ್ಚಾಗತ್ತೆ. ಜಾಗರೂಕತೆ ಜಾಗರೂಕತೆ ಅನ್ನೋದು ಎಷ್ಟು ಹೆಚ್ಚಾಗತ್ತೆ ಅಂದ್ರೆ ಪ್ರತಿಯೊಂದು ಸುನ್ನಿತವಾಗಿ ಪರಿಶೀಲನೆ ಮಾಡ್ತೀವಿ, ಅರ್ಥ ಮಾಡ್ಕೊಂತೀವಿ. ಆಂತರಿಕದಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂತೀವಿ, ಬಾಹ್ಯದಲ್ಲಿ ಎಲ್ಲ. ಪದಗಳು ನೋಡೋದಲ್ಲ, ಪದಗಳು ಕೇಳಿಸ್ಕೊಳೋದಲ್ಲ, ಪದಗಳಿಂದ ಎಲ್ಲ ನಂಬೋದಲ್ಲ. ಆಂತರದಲ್ಲಿ ಏನಿದೆ, ಆಂತರಿಕದಲ್ಲಿ ಏನ್ ನಡೀತಾ ಇದೆ ಅವ್ರಿಗೆ. ಅದಕ್ಕೆ ನಿಮ್ಮ ಆಂತರಿಕದಲ್ಲಿ ಏನ್ ನಡೀತಾ ಇದೋ, ಮತ್ತೆ ನಿಮ್ ನೋಡಿದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ನಿಮ್ಮ ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗ್ಬೋದು, ನಿಮ್ಮಿಂದ ಬರೋಂಥ ನಿಮ್ಮ ಎನರ್ಜಿ ಲೆವೆಲ್ಸ್ ರೀಡ್ ಮಾಡೋದಾಗ್ಬೋದು, ನಿಮ್ಮ ಮೈಂಡ್ ಅನ್ನು ಅರ್ಥ ಮಾಡ್ಕೊಂಡೋದು, ನಿಮ್ಮ ಹತ್ರ ಮಾತಾಡಿದಲ್ಲದೆ ಅರ್ಥ ಮಾಡ್ಕೊಂಡೋದು, ಇವೆಲ್ಲ ಆಗೋದು ಈ ಮೂರನೇ ಕಣ್ಣು ಶಕ್ತಿ ಇದ್ರೇನೆ. ಅಂದ್ರೆ ಆ ಸೆನ್ಸ್ ಆಫ್ ಅವೇರ್ನೆಸ್ ಎಷ್ಟು ಡೀಪ್ ಹೋಗ್ತದೆ ಅಂದ್ರೆ ಅಷ್ಟು ಡೀಪ್ ಹೋಗ್ತದೆ. ಯಾವುದರಲ್ಲಿ, ಈ ಪೀನಿಯಲ್ ಗ್ಲ್ಯಾಂಡು ಕೆಲಸ ಮಾಡ್ತಾ ಹೋದ್ರೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಈ ಪೀನಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಮಾಡುವಾಗ ಸ್ವಲ್ಪ ಜನಕ್ಕೆ ಅದನ್ನು ಸಾಮಾನ್ಯ ಹೇಳ್ತಾ ಇದ್ರೆ ಎಕ್ಸ್ಪೀರಿಯನ್ಸ್ ಬಂದಿರ್ಬೋದು. ಸ್ವಲ್ಪ ಹೆಡ್ಏಕ್ ಬರೋದು, ಅಂದ್ರೆ ಇಲ್ಲಿ ಸ್ವಲ್ಪ ಕುಸ್ತಾ ಇರ್ತದೆ, ಒಂಥರ ನೋವಾಗ್ತಾ ಇರೋದು, ಈ ಫೀಲಿಂಗ್ ಬರ್ತಾ ಇರ್ತದೆ. ಒಂಥರ ಹೆಡ್ಏಕ್ ತರ ಕಾಣಿಸ್ತದೆ, ಬಟ್ ಆದ್ರೆ ಏನು ತೊಂದರೆ ಇಲ್ಲ, ಏನು ಸ್ಟ್ರೈನ್ ಆಗೋದು ಬೇಡ. ನಿಧಾನವಾಗಿ ಅದು ಹಂತವಾಗಿ ಅದು ಆಟೋಮೆಟಿಕ್ ಆಗಿ ಹೋಗ್ಬಿಡ್ತದೆ. ಅದಕ್ಕೆ ಯಾಕಂದ್ರೆ ಇಲ್ಲಿ ಒಂದು ಮಜಲ್, ಅದು ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಇರುವಂತದ್ದು ಒಂದು ಮಸಲ್, ಅಂದ್ರೆ ಒಂದು ಸ್ನಾಯು. ಸೊ ಅದಕ್ಕೂ ಅಲ್ಲಿ ಸ್ಟ್ರೆಸ್ ಆಗುವಾಗ, ಅಂದ್ರೆ ನಾವು ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗುವಾಗ ಸ್ವಲ್ಪ ಆ ಥರ ತೊಲ್ಲವು ಅನಿಸ್ಬೋದು, ಆದರೆ ಅದೇನು ತೊಂದರೆ ಇಲ್ಲ, ಅದು ನಿಧಾನವಾಗಿ ಹೋಗತ್ತೆ. ಈಗ ಇನ್ನೊಂದೇನೆಂದ್ರೆ, ಯಾವುದೇ ರೀತಿಯಲ್ಲಿ ಫೋರ್ಸ್ ಮಾಡಬಾರ್ದು, ಯಾವುದನ್ನು ಫೋರ್ಸ್ ಮಾಡಬಾರ್ದು. ತುಂಬಾ ಜನ ಏನು ಗೊತ್ತಾ, ಪೀನಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಮಾಡ್ಕೋಬೇಕಂತ ಅನೇಕ ಪ್ಲೇಸಸ್ಗೆ ಹೋಗಿ ಅದನ್ನ ಏನೇ ಮಾಡಲಿ ಅದು ಆಕ್ಟಿವೇಟ್ ಮಾಡ್ಬೇಕು, ನಾನು ದೊಡ್ಡ ಮಾಸ್ಟರ್ ಆಗಬೇಕು, ನನ್ನಲ್ಲಿ ಅನೇಕ ಶಕ್ತಿಗಳು ಬರಬೇಕು, ಆಧ್ಯಾತ್ಮಿಕ ಶಕ್ತಿಗಳು ನಾವು ಹೊಂದಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಡೋಂಟ್ ಫೋರ್ಸ್ ಇಟ್, ಡೋಂಟ್ ಸ್ಟ್ರೈನ್ ಯುವರ್ ಸೆಲ್ಫ್. ಯಾಕಂದ್ರೆ ನೋಡಿ, ಪೀನಿಯಲ್ ಗ್ಲ್ಯಾಂಡ್ ಉತ್ಪನ್ನ ಆದ್ರೆ, ಕೆಲಸ ಮಾಡ್ತಾ ಇದ್ರೆ ನಮ್ಮಲ್ಲಿ ಪ್ರಜ್ಞಾ ಮಟ್ಟ ಹೆಚ್ಚಾಗತ್ತೆ. ಕಾನ್ಸಿಯಸ್ನೆಸ್, ಅವೇರ್ನೆಸ್, ಇದನ್ನು ಸೆಲ್ಫ್ ಅವೇರ್ನೆಸ್ ಅಂಡ್ ಅವೇರ್ನೆಸ್ ಅಬೌಟ್ ಅವರ್ ಸರೌಂಡಿಂಗ್ಸ್, ಅದನ್ನೇ ಪ್ರಜ್ಞಾ ಮಟ್ಟ ಅಂತ ಹೇಳ್ತೀವಿ ನಾವು. ಲೆವೆಲ್ ಆಫ್ ಕಾನ್ಸಿಯಸ್ನೆಸ್ ಹೆಚ್ಚಾಗ್ತಾ ಹೋಗ್ತದೆ. ಇದಕ್ಕೂ ಸಮಯ ಕೊಡಬೇಕು. ಡೋಂಟ್ ಫೋರ್ಸ್ ಇಟ್, ಡೋಂಟ್ ಟೇಕ್ ಟು ಮಚ್ ಸ್ಟ್ರೈನ್. ಆಗ್ಬೇಕು ನಾಳೆ ನಾಡಿದ್ದು ಇಲ್ಲ, ಒಂದು ಮಂತಲ್ಲಿ ಆಗ್ಬೇಕು, ಒಂದು ವರ್ಷದಲ್ಲಿ ಆಗ್ಲೇಬೇಕಿದು, ಆಗಿಲ್ಲ ಅಂದ್ರೆ ನನಗೂ ಆಗೋದಿಲ್ಲ, ನನ್ನ ಜೀವನದಲ್ಲಿ ಬೇಗ ಬೇಗ ಸಾಧಿಸ್ಬೇಕು. ನೋ 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 ನೋ, ಸಮಯ ಕೊಡಿ, ದಯವಿಟ್ಟು ಸಮಯ ಕೊಡಿ. ಅದಕ್ಕೆ ಏನ್ ತೊಂದರೆ ಇಲ್ಲ. ಸೊ ಆ ಪ್ರೆಷರ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಅನೇಕ ಅನಾರೋಗ್ಯಗಳು ಬರುತ್ತೆ. ಆಯ್ತಾ? ಸೊ ಅದು ಕೊಡಕ್ ಹೋಗ್ಬಿಡಿ.
ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿಧಾನವಾಗಿ ಸಾಧನೆ ಮಾಡ್ತಾ ಹೋಗಿ. ಅದಕ್ಕೆ ನಾನು ಹೇಳ್ತೀನಿ ಇವತ್ತು, ಬಾಹ್ಯ ಅಂಶಗಳೇನಿದೆ, ಅಂತರಾಂಶಗಳೇನಿದೆ, ನಿಧಾನವಾಗಿ ಹಂತವಾಗಿ ಅಂತರ ಅಂಶಗಳು ನೋಡಿದರೆ ಬಹು ಬಹು ಬಹುತೇಕ ಪ್ರಾಧಾನ್ಯತೆ ಇರೋದು ಧ್ಯಾನಕ್ಕೆ. ಆಂತರಿಕ ಅಂಶಗಳಲ್ಲಿ ಅದು ಬರುತ್ತೆ ಸಬ್ಜೆಕ್ಟ್. ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಹಂತವಾಗಿ ಸಮಯವನ್ನು ಕೊಡುತ್ತಾ ನಿಧಾನವಾಗಿ ಬಾಹ್ಯ ಅಂಶಗಳು ಏನು ಸರಿಪಡಿಸ್ಕೋಬೇಕು, ಆಂತರಿಕ ಅಂಶಗಳು ಏನು ಪಾಲನೆ ಮಾಡಬೇಕು, ಅದರಿಂದ ಈ ಪೀನಲ್ ಗ್ಲ್ಯಾಂಡ್ ಅನ್ನೋದು ನಿಧಾನವಾಗಿ ಪ್ರಚೋದನೆಗೆ ಬರುತ್ತೆ. ತದನಂತರ ಮೂರನೇ ಕಣ್ಣು ಶಕ್ತಿಗಳೆಲ್ಲ ಮೂರನೇ ಕಣ್ಣು ಲಭ್ಯವಾದರೆ ಏನೇನು ಸ್ಪಿರಿಚುವಲ್ ಪವರ್ಸ್ ಬರುತ್ತೆ ಅವೆಲ್ಲ ನಮಗೂ ಲಭ್ಯವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಸರಿ ಉತ್ಪನ್ನ ಆಗಿದೆ ಅಂತೂ ಪ್ರತಿಯೊಂದು ನಾವು ಕ್ಲಿಯರ್ ಆಗಿ ನೋಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರತಿಯೊಂದು ಕ್ಲಿಯರ್ ಆಗಿ ನೋಡ್ತೀವಿ, ಆಮೇಲೆ ಪ್ರತಿಯೊಂದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡು ಮಾಡ್ಕೊತೀವಿ, ಅಂದರೆ ಅರ್ಥನ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಈಗ ಉದಾಹರಣೆಗೆ ನಾವು ಆಚೆ ಕಡೆ ಹೋಗ್ತೀವಿ, ಎಷ್ಟೋ ಮನಸ್ಸನ್ನು ನೋಡ್ತೀವಿ, ಬಿಲ್ಡಿಂಗ್ಸ್ ನೋಡ್ತಾ ಇರ್ತೀವಿ, ಎಲ್ಲ ನೋಡ್ತಾ ಇರ್ತೀವಿ. ಆದರೆ ಈ ಮೂರನೇ ಕಣ್ಣಿರುವಂಥ ವ್ಯಕ್ತಿ ತೀಕ್ಷ್ಣವಾಗಿ ನೋಡ್ತಾನೆ. ಯಾವುದೇ ನೋಡಿದ್ರು ತೀಕ್ಷ್ಣವಾಗಿ. ಅದರ ಅಂದ್ರೆ ಬಾಹ್ಯ ಆಕೃತಿ ಒಂದೇ ಅಲ್ಲ. ಒಂದು ಮನುಷ್ಯನ ನೋಡಿದ್ರೆ ಅವನ ಬಾಹ್ಯ ಆಕೃತಿ ನೋಡಿ ನಾವು ಅದ್ರ ಒಳಗಾಗೋದು, ಇಲ್ಲಾಂದ್ರೆ ಅದೇ ಫೈನಲ್ ಅಂತ ತಿಳ್ಕೊಳ್ಳೋದು, ಅದು ನಾರ್ಮಲ್ ಆಗಿ ಈ ಭೌತಿಕ ಚಕ್ಷು ಮಾಡೋ ಕೆಲಸ. ಆಂತರಿಕ ಕಣ್ಣಿರುವಂಥವ್ರು, ಇನ್ನರ್ ಐ ಅಂತರೋದು, ಅದೇ ಪೀನಿಯಲ್ ಗ್ಲ್ಯಾಂಡ್ ವರ್ಕ್ ಮಾಡೋಂಥವ್ರು, ಅವ್ರು ನೋಡೋ ವಿಧಾನ ಬೇರೆ ಇರ್ತದೆ. ಯಾಕಂದ್ರೆ ಆಂತರಿಕದಲ್ಲಿ ಏನ್ ನಡೀತಾ ಇದೆ, ಏನ್ ಅಲ್ಲಿ ತೊಂದರೆಗಳಿದೆ, ಏನಲ್ಲಿ ನಡೀತಾ ಇದೆ, ಏನೇನು ಅಂಶಗಳು ಓಡ್ತಾ ಇದೆ, ಇವೆಲ್ಲ ನಿಮ್ಗೆ ಅರ್ಥ ಆಗತ್ತೆ. ಅವಾಗ ನೀವು ಕೊಡೋ ಪರಿಹಾರ, ಯಾರಿಗಾದ್ರೂ ಸಲಹೆ ಕೊಟ್ಟರು, ಪರಿಹಾರ ಕೊಟ್ಟರು ಖಂಡಿತ ಅದು ಕೆಲಸ ಮಾಡತ್ತೆ. ಯಾಕಂದ್ರೆ ನಿಮ್ಗೆ ಬುಡಿಮೆದಿಂದ ಗೊತ್ತು. ಅರ್ಥ ಆಯ್ತಾ? ಬುಡಿಮೆದಿಂದ ಗೊತ್ತು ಆ ರೀತಿಯಲ್ಲಿ. ಸೊ ಈಗ ಉದಾಹರಣೆಗೆ ನಾವು ಒಂದು ಬಿಲ್ಡಿಂಗ್ ತಗೊಂಡಿದ್ರೆ, ಬಿಲ್ಡಿಂಗ್ ಸುತ್ತು ನೋಡಿದ್ರೆ ಬಿಲ್ಡಿಂಗ್ ಸುತ್ತು ನೋಡಿದ್ರೆ ಅಲ್ಲಿ ಕಾಣಿಸುವಂತ ವಿಧಾನ, ಬಿಲ್ಡಿಂಗ್ ಒಳಗಡೆ ಹೋಗದೆ ಕಾಣಿಸುವಂತ ವಿಧಾನ ಡಿಫ್ರೆಂಟ್ ಇರುತ್ತೆ. ಬಿಲ್ಡಿಂಗ್ ಸುತ್ತು ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅನಿಸ್ತದೆ. ಆದ್ರೆ ಆಚೆ ಕಡೆ ಹೋಗಿ ಒಂದು ಒಳಗಡೆ ಹೋಗಿ ಇನ್ನರ್ ಸೈಡ್, ಅಂದ್ರೆ ಗೋ ಇನ್ಸೈಡ್ ಅಂಡ್ ಸಿ, ಯು ಕ್ಯಾನ್ ಅಬ್ಸರ್ವ್ ಎವ್ರಿಥಿಂಗ್. ಅದ್ರಲ್ಲಿ ಏನೇನಿದೆ ಅಂತ ಅವಾಗ ಅರ್ಥ ಆಗತ್ತೆ. ಆಚೆ ಕಡೆಯಿಂದ ನೋಡಿದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೆ ಆ ಆಂತರಿಕ ಕಣ್ಣು ಯಾವಾಗ ಇರುತ್ತೋ ಅವಾಗಲೇ ಪ್ರತಿಯೊಂದು ಅರ್ಥ ಆಗತ್ತೆ ನಮ್ಗೆ. ಅದಕ್ಕೆ ಈ ಆಂತರಿಕ ದೃಶ್ಯೀಕರಣ, ಆಂತರಿಕ ಅರ್ಥ ಮಾಡ್ಕೊಳ್ಳೋದು ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೆ ಇನ್ನೊಂದೇನಂದ್ರೆ, ನಾವು ಪ್ರತಿಯೊಬ್ಬರು ಅಂದ್ರೆ ಪ್ರತಿ ವ್ಯಕ್ತಿ ಬಗ್ಗೆ ತುಂಬಾ ಸೆನ್ಸಿಟಿವ್ ಆಗ್ತೀವಿ ನಾವು. ಇದು ಯಾವಾಗ ಈ ಆಂತರಿಕ ಕಣ್ಣು ಯಾವಾಗ ಆಕ್ಟಿವೇಶನ್ ಬರುತ್ತೋ. ಇನ್ನೊಂದು, ಯಾರೇ ತಪ್ಪು ಮಾತಾಡಿದ್ರು ಅದು ಅರ್ಥ ಆಗತ್ತೆ. ಅವ್ರು ತಪ್ಪು ಮಾತಾಡಿದ್ರು ಅರ್ಥ ಆಗತ್ತೆ. ಅವ್ರನ್ನು ತಪ್ಪು ಮಾತಾಡಿದ್ವಿ ಅಂತಾನು ಅವ್ರನ್ನು ರಿಜೆಕ್ಟ್ ಮಾಡೋದಿಲ್ಲ, ಆಕ್ಸೆಪ್ಟ್ ಮಾಡ್ತೀವಿ. ಯಾವುದು ಈ ಮೂರನೇ ಕಣ್ಣು ನಮ್ಮಲ್ಲಿ ಉತ್ಪನ್ನ ಆಗಿದ್ರೆ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವ್ರಿಗೆ ಸಮಯನೂ ಕೊಡ್ತೀವಿ. ಆಯ್ತು, ಬದಲಾವಣೆ ಆಗ್ತಾನೆ, ಅವ್ನು ತಪ್ಪು ಮಾತಾಡ್ತಾ ಇದ್ದಾನೆ ಗೊತ್ತು, ಅವ್ರು ಹೇಳಿದಲ್ಲ ನಂಬಲ್ಲ. ವಿ ಡೋಂಟ್ ರೀಡ್ ದ ವರ್ಡ್ಸ್, ವಿ ರೀಡ್ ಇಸ್ ಮೈಂಡ್, ವಿ ರೀಡ್ ಇಸ್ ಎನರ್ಜಿ, ವಿ ರೀಡ್ ಇಸ್ ಬಾಡಿ ಲ್ಯಾಂಗ್ವೇಜ್, ವಿ ರೀಡ್ ಎವ್ರಿಥಿಂಗ್. ವಿ ರೀಡ್ ಇಸ್ ಕಾನ್ಶಿಯಸ್ನೆಸ್, ಎನರ್ಜಿ ಲೆವೆಲ್ಸ್, ಎವ್ರಿಥಿಂಗ್ ವಿ ರೀಡ್. ವಿ ಡೋಂಟ್ ಡಿಪೆಂಡ್ ಆನ್ ಇಸ್ ವರ್ಡ್ಸ್, ವಾಟ್ ಈಸ್ ಟಾಕಿಂಗ್. ಸೊ ಆ ರೀತಿಯಲ್ಲಿ ಆದ್ರೆ ನಮ್ಗೆ ಅರ್ಥ ಆಗತ್ತೆ ಅವ್ರ ಬಗ್ಗೆ ಪೂರ್ತಿ, ಆದ್ರೂ ಅವ್ರಿಗೆ ಸಮಯ ಕೊಡ್ತೀವಿ. ಅವನು ರಿಜೆಕ್ಟ್ ಮಾಡೋದಿಲ್ಲ, ವಿ ಅಕ್ಸೆಪ್ಟ್, ಅವನು ಸ್ವೀಕಾರ ಮಾಡ್ತೀವಿ. ಇದು ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ, ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ, ಸ್ವಲ್ಪ ವಿಷಯಗಳು ಈ ಮೂರನೇ ಕಣ್ಣು ಉತ್ಪನ್ನ ಮಾಡಿಕೊಂಡಕ್ಕೆ, ಅಂದ್ರೆ ಪ್ರಧಾನವಾಗಿ ಈ ಪೀನಿಯಲ್ ಗ್ಲ್ಯಾಂಡ್ ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕಂದ್ರೆ ಏನೇನು ಅಂಶಗಳ ಬಗ್ಗೆ ನಾವು ಅದ್ರ ಮೇಲೆ ಫೋಕಸ್ ಮಾಡಬೇಕೋ ಅದೆಲ್ಲ ಮಾಡ್ತಾ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಇನ್ನೊಂದು, ಈ ಮೂರನೇ ಕಣ್ಣು ಉತ್ಪನ್ನ ಆದ್ರೆ ಏನಿರುತ್ತೆ, ಯಾವಾಗಲೂ ಪ್ರಸ್ತುತ ಕ್ಷಣದಲ್ಲಿ ಇರ್ತೀವಿ, ಯಾವುದೇ ಗೊಂದಲ ಇಟ್ಕೊಳೋದಿಲ್ಲ. ಏನೇ ಮನಸ್ಸಿಗೆ ಬಂದ್ರೂ ವೇಗವಂತವಾಗಿ ಅದು ಖಾಲಿ ಆಗತ್ತೆ. ಯಾಕಂದ್ರೆ ಮೂರನೇ ಕಣ್ಣು ಉತ್ಪನ್ನ ಆಗಿರುವಂಥ ವ್ಯಕ್ತಿಗಳು, ಅವರ ಕ್ವಾಲಿಟೀಸ್, ಅವರ ಗುಣಗಳು ಹೆಂಗಿರ್ತದೆ ಅಂದ್ರೆ ಅತ್ಯುತ್ತಮ ಗುಣಗಳು. ಅಂದ್ರೆ ಪ್ರತಿಯೊಂದು ಕ್ಷಣದಲ್ಲಿ, ಆ ಪ್ರಸ್ತುತ ಕ್ಷಣದಲ್ಲಿ ಜೀವನ ಮಾಡ್ತಾ ಇರ್ತೀವಿ ನಾವು. ಆ ರೀತಿ ಇರುವಾಗ ನಿಮ್ಮಲ್ಲಿ ಎಷ್ಟು ಮೆಮರಿ ಪವರ್ ಇರುತ್ತೆ, ಯಾವುದು ಒಳಗಡೆ ಇಟ್ಕೋಬೇಕು, ಯಾವುದು ಆಚೆ ಕಡೆ ಕಲಿಸ್ಬೇಕು, ಅದು ತಮಗೆ ಅದ್ಭುತ ರೀತಿಯಲ್ಲಿ ಗೊತ್ತಾಗತ್ತೆ. ಮತ್ತೆ ಮೆಮರಿ ಪವರ್ ತುಂಬಾ ಹೆಚ್ಚಾಗತ್ತೆ ಈ ಮೂರನೇ ಕಣ್ಣು ಉತ್ಪನ್ನ ಆಗಿದೆ ಮೇಲೆ. ಅದಕ್ಕೆ ಈ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ರೆ ಒಂದು ರೀತಿಯಲ್ಲಿ ಏನಾಗತ್ತಂದ್ರೆ, ನಾವು ಅಂದ್ರೆ ನಮ್ಮಲ್ಲಿರುವಂತ ಕ್ಯಾರೆಕ್ಟರ್ ತುಂಬಾ ಸ್ಟ್ರೆಂತ್ ಮಾಡ್ಕೊಂತ ಹೋಗ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಇನ್ನರ್ ವಾಯ್ಸ್ ಅನ್ನು ಕೇಳಿಸ್ಕೊಂಡು ಹೋಗ್ತಾ ಇರ್ತೀವಿ.
ಸೊ ನಮ್ಗೆ ನಾವೇ ಒಂದು ಇನ್ಸ್ಪಿರೇಷನ್ ರೀತಿಯಲ್ಲಿ ನಡ್ಕೊಂತೀವಿ. ಆಮೇಲೆ ಇನ್ನೊಬ್ರು ಯಾರನ್ನ ಹೇಳಿದ್ರೆ ಕೇಳಿಸ್ಕೊಳ್ಳುವಂತ ಅವಕಾಶ ಇದೆ, ತೊಂದರೆ ಇಲ್ಲ. ಅವ್ರದ್ದು ಕೇಳಿಸ್ಕೊಂತೀವಿ. ಆದ್ರೆ ಫೈನಲ್ ಆಗಿ ನಿಮ್ಮ ಇನ್ನರ್ ವಾಯ್ಸ್ನೇ ಫಾಲೋ ಮಾಡ್ತೀರಾ. ಯಾಕಂದ್ರೆ ನಿಮ್ಗೆ ಇನ್ನರ್ ಐ ಇದೆ, ನಿಮ್ಗೆ ಗೊತ್ತು ಸತ್ಯ ಏನಂತ. ಅರ್ಥ ಆಯ್ತಾ? ಆ ರೀತಿ. ಆಮೇಲೆ ನಾವು ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡ್ತಾ ಇದ್ರೆ, ಸೌಂಡ್ ಬರ್ತಾ ಇದೆಯಾ? ಹ್ಮ್. ಓಕೆ. ಓಕೆ ಓಕೆ, ಮಾತಾಡಿ ಸರ್. ಎಸ್. ಸೊ ನಾವು ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡ್ತಾ ಇದ್ರೆ ಸ್ನೇಹಿತರೆ, ನಮ್ಮಲ್ಲಿರುವಂತ ಈ ಆತ್ಮ ಚೈತನ್ಯ, ಈ ಅವೇರ್ನೆಸ್, ಈ ಕಾನ್ಶಿಯಸ್ನೆಸ್ ಅನ್ನೋದು ತುಂಬಾ ವಿಸ್ತಾರವಾಗಿ ಬೆಳೀತಾ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ, ಆದಷ್ಟು ನಾವು ತಗೊಳ್ಳೋಂಥ ಚರ್ಯಗಳು, ಕ್ರಿಯೆಗಳು ಏನಿರ್ಬೇಕಂದ್ರೆ, ಈ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಆಕ್ಟಿವೇಶನ್ ಅಲ್ಲಿ ಇಟ್ಕೋಬೇಕು. ಕ್ಯಾಲ್ಸಿಫಿಕೇಶನ್ ಅನ್ನು ತೆಗೆದಾಕ್ಬೇಕು. ಕ್ಯಾಲ್ಸಿಫಿಕೇಶನ್ ಏನ್ ಮಾಡಬೇಕು? ತೆಗೆದಾಕ್ಬೇಕು. ನಾವಾಗಿ ನಾವಿರ್ಬೇಕು. ಅಂದ್ರೆ ನಾವಾಗಿದ್ರೆ ರಿಮೈನ್ ವಿತ್ ಯುವರ್ ಸೆಲ್ಫ್, ಬಿ ವಿತ್ ಯುವರ್ ಸೆಲ್ಫ್. ಅದು ಧ್ಯಾನ ಮಾಡುವಾಗ ಹೆಚ್ಚಾಗತ್ತೆ. ಮತ್ತೆ ಆದಷ್ಟು ಆ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಆಕ್ಟಿವೇಶನ್ ಆಗಿ ಪ್ರಚೋದನವಾಗಿ ಇಟ್ಕೋಬೇಕು ಅಂತಂದ್ರೆ ಎಲ್ಲ ಚರ್ಯಗಳು ತಗೊಳ್ಳಿ. ಬಾಹ್ಯ ಚರ್ಯಗಳು, ಆಂತರಿಕ ಚರ್ಯಗಳು, ಆಂತರಿಕ ಕ್ರಿಯೆಗಳು, ಬಾಹ್ಯ ಕ್ರಿಯೆಗಳು. ಇದರಿಂದ ಏನಾಗತ್ತೆ ಅಂದ್ರೆ, ನೀಡ್ ಟು ಅವಾಯ್ಡ್ ದಿ ಕ್ಯಾಲ್ಸಿಫಿಕೇಶನ್ ಆಫ್ ಪೀನಿಯಲ್ ಗ್ಲ್ಯಾಂಡ್. ಪೀನಿಯಲ್ ಗ್ಲ್ಯಾಂಡ್ ಅನ್ನು ಗಟ್ಟಿಯಾಗಿ ತಯಾರಾಗೋದು. ಏನಾಗತ್ತೆ ಕ್ಯಾಲ್ಸಿಫಿಕೇಶನ್ ಆಗಿದ್ರೆ ಅಂದ್ರೆ, ಕ್ಯಾಲ್ಸಿಫಿಕೇಶನ್ ಅಂತ ಏನಂತಂದ್ರೆ, ಕ್ಯಾಲ್ಸಿಫಿಕೇಶನ್ ಇಡೀ ದೇಹದಲ್ಲಿ ಎಲ್ಲಿಯಾದ್ರೂ ಆಗ್ಬೋದು. ಹಾರ್ಟ್ ಅಲ್ಲಿ ಆಗ್ಬೋದು, ಲಿವರ್ ಅಲ್ಲಿ ಆಗ್ಬೋದು, ಕಿಡ್ನಿಯಲ್ಲಿ ಆಗ್ಬೋದು, ಬೋನ್ಸ್ ಅಲ್ಲಿ ಆಗ್ಬೋದು, ಪೀನಲ್ ಗ್ಲ್ಯಾಂಡ್ ಆಗ್ಬೋದು, ಎಲ್ಲಾದ್ರೂ ಆಗ್ಬೋದು. ಕ್ಯಾಲ್ಸಿಫಿಕೇಶನ್ ಅಂದ್ರೆ ಅರ್ಥ ಏನು? ಹೆಚ್ಚು ಕ್ಯಾಲ್ಸಿಯಂ ಡಿಪಾಸಿಟ್ ಆಗೋದು. ಅದರಿಂದ ಏನಾಗುತ್ತೆ ಗೊತ್ತಾ? ಆ ಮಸಲ್, ಆ ಟಿಶ್ಯೂ ಒಂಥರ ಗಟ್ಟಿ ಆಗ್ತದೆ. ಗಟ್ಟಿ ಆಗತ್ತಂದ್ರೆ ಒಂಥರ ಕ್ಯಾಲ್ಸಿಯಂ ನಿಮ್ಗೆ ಗೊತ್ತಲ್ಲ ಹೆಂಗಿರ್ತದೆ. ಕ್ಯಾಲ್ಸಿಯಮೇ ನಮ್ಮ ಬೋನ್ಸು ಅಷ್ಟು ಸ್ಟ್ರೆಂತ್ ಆಗಿ ಗಟ್ಟಿಯಾಗಿರೋ ಕಾರಣ. ಅದರಿಂದ ಈ ಪೀನಿಯಲ್ ಗ್ಲ್ಯಾಂಡ್ ಸಹ ಗಟ್ಟಿ ಆಗ್ಬಿಟ್ರೆ, ಅದು ಮುಚ್ಚೋಗ್ಬಿಟ್ರೆ ಅದು ಕೆಲಸ ಮಾಡೋದಿಲ್ಲ ಅಂದ್ರೆ ನಿಮಗೆ ನಿಮ್ಮ ಆತ್ಮ ಜೊತೆಗೆ ಈ ಸಂಪರ್ಕ ಆಗಲಿ, ಇನ್ನು ಆ ಆತ್ಮ ಲೋಕಗಳ ಸಂಪರ್ಕ ಆಗಲಿ, ನಿಮ್ಮ ಆತ್ಮ ಜೊತೆಗೆ ಸಂಪರ್ಕ ಆಗಲಿ, ನಿಮ್ಮ ಆಂತರಿಕ ಪ್ರಪಂಚಕ್ಕೆ ಸಂಪರ್ಕ ಆಗಲಿ, ಎಲ್ಲ ಮುಚ್ಚೋಗುತ್ತೆ. ಇನ್ನೇನು ಅಲ್ಲಿಂದ ಬರೋದಿಲ್ಲ. ನಿಮ್ಮ ಬಾಹ್ಯ ಜೀವನ ಮಾತ್ರ ನಡೆಸ್ಕೋಬೇಕು ನೀವು. ಅದೇ ನಡೀತಾ ಇದೆ ಈ ಭೂಮಿ ಮೇಲೆ ಅತ್ಯಂತ ರೀತಿಯಲ್ಲಿ. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ 80-90% ಅದೇ ನಡೀತಾ ಇದೆ ಈಗ. ಅದು ನಾವು ಅಬ್ಸರ್ವ್ ಮಾಡ್ತಾನೆ ಇದೀವಿ. ಓಕೆ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಯಾವುದೇ ರೀತಿಯಲ್ಲಿ ಇದೊಂದು ಲಾಂಗ್ ಪ್ರಾಸೆಸ್ಸು. ಇದನ್ನು ನಿಧಾನವಾಗಿ ಆಕ್ಟಿವೇಟ್ ಮಾಡ್ಕೊತ ನಿಮ್ಮ ಜೊತೆಗೆ ನೀವು ಇರೋದು, ನಿಧಾನವಾಗಿ ಹಂತವಾಗಿ ಇವೆಲ್ಲ ಪಾಲನೆ ಮಾಡ್ತಾ ಹೋಗೋದು. ಈ ರೀತಿಯಲ್ಲಿ ಮಾಡ್ಕೊತ ಹೋದ್ರೆ ಖಂಡಿತ ನಿಮ್ಗೆ ನೀವು ಸಮಯ ಕೊಡಿ, ಖಂಡಿತ ಇದು ಆಕ್ಟಿವೇಶನ್ ಬರುತ್ತೆ, ಅದ್ಭುತ ಫಲಿತಗಳು ಸಾಧಿಸ್ಬೋದು. ಈಗ ಪೀನಿಯಲ್ ಗ್ಲ್ಯಾಂಡು ಆಕ್ಟಿವೇಟ್ ಮಾಡ್ಕೊಳಕ್ಕೆ ಏನೇನು ಚರ್ಯಗಳು ತಗೋಬೇಕಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಲ್ಲ. ಸೊ ಪ್ರಧಾನವಾಗಿ ಹೇಳಿದ ಪ್ರಕಾರ ಇದು ಪೀನಿಯಲ್ ಗ್ಲ್ಯಾಂಡ್ ಅತ್ಯಂತ ಸಣ್ಣ ಅವಯವ. ಅದರಲ್ಲಿ ಕ್ಯಾಲ್ಸಿಫಿಕೇಶನ್ ಆಗಲಿದೆ ನಾವು ನೋಡ್ಕೋಬೇಕಾಗತ್ತೆ. ಕ್ಯಾಲ್ಸಿಫಿಕೇಶನ್ ಆಗಿದ್ರೆ ಖಂಡಿತವಾಗಿ ಅದು ಗಟ್ಟಿ ಆಗತ್ತೆ. ಗಟ್ಟಿ ಆದಮೇಲೆ ಅದು ಮುಚ್ಚೋಗತ್ತೆ. ಅದಾದ್ಮೇಲೆ ನೀನು ವರ್ಕ್ ಮಾಡೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಅನೇಕ ವಿಷಯಗಳು ನಮ್ಮ ಜೀವನದಲ್ಲಿ ನಾವು ಮೇಂಟೈನ್ ಮಾಡ್ಕೋಬೇಕು. ಅಂತಂದ್ರೆ ಯಾವ ರೀತಿಯಲ್ಲಿ ಅನೇಕ ಬಾಹ್ಯ ಅಂಶಗಳು, ಆಂತರಿಕ ಅಂಶಗಳು ಎಲ್ಲ ನಾವು ಸರಿಪಡಿಸ್ಕೋಬೇಕಾಗತ್ತೆ. ಈಗ ಬಾಹ್ಯ ಅಂಶಗಳು ನೋಡ್ತಾ ಹೋದ್ರೆ ಸ್ನೇಹಿತರೆ, ನಮ್ಮ ಈ ಪೀನಿಯಲ್ ಗ್ಲ್ಯಾಂಡ್ ಮೇಲೆ ಬಾಹ್ಯ ಅನೇಕ ಕಾರಣಗಳು ತುಂಬಾ ಹೆಚ್ಚು ಪ್ರಭಾವ ತೋರಿಸ್ತದೆ ಅಂತ ಹೇಳ್ತಾ ಇದ್ದೆ ನಾನು. ಅಂದ್ರೆ ಈ ನೆಗೆಟಿವ್ ಎಫೆಕ್ಟ್ಸ್ ತೋರಿಸ್ತದೆ. ಸೊ ಅಂತ ಬಾಹ್ಯ ಅಂಶಗಳು ಏನೇನಿದೆ ಅಂತ ನಾವು ತಿಳ್ಕೊಂಡಕ್ಕೆ ನಿನ್ನೆ ಪ್ರಯತ್ನ ಮಾಡಿದ್ವಿ. ಮತ್ತೊಂದ್ಸಲ ಸಮರೈಸ್ ಮಾಡ್ಕೊಳ್ಳೋಣ ಇವತ್ತೂ ಸಹ. ಸೊ ಅದಕ್ಕೋಸ್ಕರ ಒಂದು ನೋಡಿ, ಡಿಟಾಕ್ಸ್ ಮಾಡ್ಕೊಳ್ಳೋದು, ಬಾಡಿ ಡಿಟಾಕ್ಸ್ ಮಾಡ್ಕೊಳ್ಳೋದು, ಇದೊಂದು ಅಂಶ, ಹೊಸ ಅಂಶ ನಿನ್ನೆ ಹೇಳಿಲ್ಲ ನಾನು. ಅಂದ್ರೆ ಬಾಹ್ಯ ಅಂಶಗಳು ಏನಂತ ನೋಡಕ್ ಹೋದ್ರೆ, ಮೊದಲನೇದು ಡಿಟಾಕ್ಸ್ ಆಫ್ ಯುವರ್ ಬಾಡಿ, ನಿಮ್ಮ ದೇಹವನ್ನು ನಿರ್ವಿಷೀಕರಣ ಮಾಡ್ಕೊಂಡದು. ಇದರಲ್ಲಿ ಅನೇಕ ವಿಧಗಳಿದೆ. ನಾನು ಒಂದು ವಿಧ, ಸೊ ಈ ಈ ಪರ್ಟಿಕ್ಯುಲರ್ ಸೈಂಟಿಸ್ಟ್ ಏನು ಕೊಟ್ಟಿದ್ದಾರೋ ಅದನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಗೊತ್ತಿರುವಂಥ ಅನೇಕ ವಿಧಗಳಲ್ಲಿ ನಿಮ್ಮ ದೇಹವನ್ನು ಶುದ್ಧಿ ಮಾಡ್ಕೋಬಹುದು, ತೊಂದರೆ ಇಲ್ಲ. ಫಾಸ್ಟಿಂಗ್ ಇಂದ ಮತ್ತೆ ಅನೇಕ ನಿರ್ವಿಷೀಕರಣ ಆ ಪದಾರ್ಥಗಳು ಉಪಯೋಗಿಸ್ಕೊಂಡು ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ನಡ್ಸ್ಕೋಬಹುದು, ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರಧಾನವಾಗಿ ಈ ಖನಿಜ ಮಣ್ಣು ಅಂತ ಇದೆ, ಮಿನರಲ್ ಕ್ಲೇ ಅಂತ ಸಿಗತ್ತೆ. ಇದು ಸಿಗೋದು ಏನ್ ಹೆಸರಲ್ಲಿ ಸಿಗತ್ತೆ ಅಂದ್ರೆ, ಜಿಯೋಲೈಟ್, ಬೆಂಟೋನೈಟ್ ಅಂತ ಸಿಗತ್ತೆ. ಇದೇನು ಮಾಡತ್ತೆ ಅಂತಂದ್ರೆ, ಇದೊಂಥರ ಸ್ಪಾಂಜ್ ತರ. ಇದು ಯಾವ ತರ ಕೆಲಸ ಮಾಡತ್ತೆ? ಇದನ್ನು
ಪ್ರಧಾನವಾಗಿ ನಾವು ತಗೊಂತೀವಿ. ಒಂಥರ ಇದು ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿರುವಂಥ ಎಲ್ಲ ಟಾಕ್ಸಿನ್ಸ್ ಅನ್ನು ಹಚ್ಕೊಂಡು ಬರುತ್ತೆ. ಒಂಥರ ಸ್ಪಾಂಜ್ ಥರ ಕೆಲಸ ಮಾಡಿ ನಮ್ಮ ಒಳಗಡೆ ಇರುವಂಥ ಎಲ್ಲ ಅಂದರೆ ಒಂದು ಆ್ಯಸಿಡ್ಸ್ ಆಗಲಿ, ಹೆವಿ ಮೆಟಲ್ಸ್ ಆಗಲಿ, ಭಾರ ಲೋಹಗಳಾಗಲಿ, ಬ್ಯಾಕ್ಟೀರಿಯಾ ಟಾಕ್ಸಿನ್ಸ್ ಆಗಲಿ, ಫಂಗಲ್ ಟಾಕ್ಸಿನ್ಸು, ಇಂಟೆಸ್ಟಿನಲ್ ಗ್ಯಾಸು, ಅಂದರೆ ನಮ್ಮ ಕರ್ಲು ಒಳಗಡೆ ಇರುವಂಥ ಗ್ಯಾಸ್ ಆಗಲಿ ಎಲ್ಲದನ್ನು ಒಂಥರ ಹಚ್ಕೊಂಡು ಒಂಥರ ಸ್ಪಾಂಜ್ ಥರ ಕೆಲಸ ಮಾಡಿ ಆಚೆ ಕಡೆ ಕಲಿಸ್ಕೊಡ್ತದೆ. ಅವಾಗ ಅನೇಕ ನಮ್ಮ ದೇಹದಲ್ಲಿ ಯಾವುದೇ ತೊಂದರೆಗಳಿದೆ ಎಲ್ಲಾನು ಹೋಗಲಾಡಿಸ್ತೀವಿ. ಆ ರೀತಿಯಲ್ಲಿ ಆಗತ್ತೆ. ಸೊ ಈ ಮಿನರಲ್ ಕ್ಲೇ ಅಂದರೆ ಈ ಖನಿಜ ಮಣ್ಣು ಇದೆಯಲ್ಲ, ಆ ಖನಿಜ ಮಣ್ಣು ಲಭ್ಯವಾಗತ್ತೆ. ನೀವು ಅದು ಪ್ರಯತ್ನ ಮಾಡಿ ಖಂಡಿತ. ಸೊ ಆ ರೀತಿಯಲ್ಲಿ ಇದು ನಮ್ಮ ಏನ್ಷಿಯಂಟ್ ಪೀಪಲ್ನು ತುಂಬ ಫಾಲೋ ಮಾಡ್ತಾ ಇದ್ರು. ಸೊ ಹಂಡ್ರೆಡ್ಸ್ ಆಫ್ ಇಯರ್ಸಿಂದ ಇದು ಫಾಲೋ ಮಾಡ್ತಾ ಇದ್ದಾರೆ. ಇನ್ನೊಂದು ನೀವು ನೋಡ್ಬೋದು, ಜಂತುಗಳು ಏನು ಮಾಡತ್ತಂದ್ರೆ ಯಾವಾಗ ಈ ಥರ ತೊಂದರೆ ಆದರೆ ಹೋಗಿ ಹುಲ್ಲು ತಿನ್ನೋದು, ಇಲ್ಲಾಂದರೆ ಮಣ್ಣೆ ತಿನ್ಬಿಡ್ತವೆ. ಆ ಮಣ್ಣೆ ತಿನ್ನುವಾಗ ಏನಾಗುತ್ತೆ, ಆ ಮಣ್ಣು ಒಳಗಡೆ ಹೋಗತ್ತಲ್ಲ, ಅದು ಸುಮ್ಮನೆ ಇರಲ್ಲ. ನಾನು ಈಗಾಗಲೇ ಹೇಳಿದ ಪ್ರಕಾರ ಸ್ಪಾಂಜ್ ಥರ ಎಲ್ಲ ಎಲ್ಕೊಂಡು ಬರುತ್ತೆ. ಎಲ್ಲ ಎಲ್ಕೊಂಡು ನಮ್ಮ ಮೂಲ ಇದು ಮಲದಿಂದ ಆಚೆ ಕಡೆ ಕಲ್ಸ್ಕೊಡ್ತದೆ. ಆ ರೀತಿಯಲ್ಲಿ ಆಗತ್ತೆ. ಅದಕ್ಕೆ ಈ ಎಲ್ಲ ಟಾಕ್ಸಿನ್ಸು ಈ ಮಣ್ಣು ಜೊತೆಗೆ ತುಂಬ ಚೆನ್ನಾಗಿ ಹಚ್ಕೊಂಡು ಅಂದರೆ ಅಂಟ್ಕೊಂಡು ಬಂದ್ಬಿಡ್ತದೆ ಆಚೆ ಕಡೆ ಆ ಮಣ್ಣು ತಿನ್ನುವಾಗ. ಇದು ಮಿನರಲ್ ಕ್ಲೇಯಿಂದ ನಾವು ಡಿಟಾಕ್ಸ್ ಮಾಡ್ಕೊಳ್ಳೋ ವಿಧಾನ ನಾನು ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಫ್ಲೋರೈಡ್, ನೀನು ಹೇಳಿದ ನಾನು ಫ್ಲೋರೈಡ್ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳಿದ್ದೀನಿ. ಯಾವುದು ಟೇಬಲ್ ಸಾಲ್ಟ್ ಆಗಲಿ, ಒಂದು ಮಿಲ್ಕ್ ಆಗಲಿ, ಒಂದು ಟ್ಯಾಪ್ ವಾಟರ್ ನೀವು ಕುಡಿಯೋದಾಗಲಿ, ಪ್ರತಿಯೊಂದು ಗಮನ ಕೊಡಿ. ಯಾವುದೇ ರೀತಿಯಲ್ಲಿ ಹೆಚ್ಚು ಅಂದರೆ ಅದಕ್ಕೆ ಬದಲಾಗಿ ಏನೇನು ಮಾಡ್ಬೋದು ಅಂತ ನಿನ್ನೆ ಹೇಳಿದ್ವಿ. ದಯವಿಟ್ಟು ಅದು ಪಾಲನೆ ಮಾಡಿ. ಆಮೇಲೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸಲ್ಲಿ ಪ್ರಧಾನವಾಗಿ ನೀವು ಕಂಡುಹಿಡಬೇಕಾಗಿರೋದು ಎರಡು ಅಂಶಗಳಿದೆ. ಒಂದು ಎರಡು ಪದಾರ್ಥಗಳು, ಒಂದು ಅಲ್ಯೂಮಿನಿಯಂ, ಇನ್ನೊಂದು ಪ್ಯಾರಾಬೆನ್ಸ್ ಅಂತ. ಪ್ಯಾರಾಬೆನ್ಸ್ ಈ ಎರಡು ಏನಾಗುತ್ತೆ ಅಂದರೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಇದು ಖಂಡಿತ ನಿಮ್ಮ ಈ ಪೀನಿಯಲ್ ಗ್ಲ್ಯಾಂಡ್ಗೆ ತುಂಬ ಅವರೋಧಗಳಿವೆಲ್ಲ. ಯಾಕಂದರೆ ಮಿತ್ರರೆ, ಅದ್ರ ಕ್ಯಾಲ್ಸಿಫಿಕೇಶನ್ ಕಾರಣವಾಗತ್ತೆ. ಯಾವ ರೀತಿಯಲ್ಲಿ ಅಂದರೆ ನೋಡ್ಕೊಳ್ಳಿ, ಅಲ್ಯೂಮಿನಿಯಂ ಅಂತ ಒಂದು ಯೂಸ್ ಮಾಡ್ತಾರಲ್ಲ ಡಿಯೋಡೆಂಟ್ರಸ್ ಅಂದರೆ ಈ ಬಾಡಿ ಸ್ಪ್ರೇ, ಅದರಲ್ಲಿ ಅಲ್ಯೂಮಿನಿಯಂ ಹೆಚ್ಚಾಗಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅದು ಸ್ಪ್ರೇ ಮಾಡಿಕೊಂಡ್ರೆ ಉದಾಹರಣೆಗೆ ಆರ್ಮ್ಪಿಟ್ಟಲ್ಲಿ ಸ್ಪ್ರೇ ಮಾಡಿದರೆ ಅಲ್ಲಿ ಬೆವರು ಬರೋದಿಲ್ಲ. ಬೆವರು ನಿರೋಧಿಸ್ತದೆ. ಅದು ಅಲ್ಯೂಮಿನಿಯಂಗೆ ಇರುವಂಥ ಪ್ರಧಾನ ಲಕ್ಷಣ. ಅದಕ್ಕಾಗಿ ನೀವು ಆ ಥರ ಉಪಯೋಗಿಸ್ತಾ ಹೋದರೆ ನಿಮಗೆ ಅನೇಕ ಒಂಥರ ವ್ಯತಿರೇಕ ಫಲಿತಗಳು ಬರುತ್ತೆ. ಅದಕ್ಕೋಸ್ಕರ ನೀವು ಪ್ಯಾಕೇಜ್ ಕೆಳಗಡೆ ಹಿಂದ್ಗಡೆ ನೋಡಿ, ಒಂದು ಡಿಯೋಡೆಂಟ್ ತಗೊಂಡ್ರೆ, ಒಂದು ಬಾಡಿ ಸ್ಪ್ರೇ ತಗೊಂಡ್ರೆ ಹಿಂದ್ಗಡೆ ನೋಡಿ ಅಲ್ಲಿ ಅಲ್ಯೂಮಿನಿಯಂ ಇದೆಯಾ ಅಂತ. ಅಲ್ಯೂಮಿನಿಯಂ ಇದೆ ತಗೊಳಕ್ ಹೋಗ್ಬೇಡಿ. ಅಲ್ಯೂಮಿನಿಯಂ ಇಲ್ಲದೆ ಈ ಡಿಯೋಡೆಂಟ್ಸು ಬಾಡಿ ಸ್ಪ್ರೇಗಳು ಬಂದಿದೆ, ದಯವಿಟ್ಟು ಗಮನಿಸಿ ಅದನ್ನು ಉಪಯೋಗಿಸ್ಕೊಳ್ಳಿ. ಆಮೇಲೆ ಪ್ಯಾರಾಬಿನ್ಸ್ ಅಂತ ಇನ್ನೊಂದಿದೆ, ಅದನ್ನು ಒಂಥರ ವಿಷಪೂರಿತನೇ ವ್ಯತಿರೇಕ ಫಲಿತಗಳು ಕೊಡುತ್ತೆ ನಮ್ಮ ಪೀನಲ್ ಗ್ಲ್ಯಾಂಡ್ ಆಕ್ಟಿವೇಶನ್ಗೆ. ಅದೇನಪ್ಪ ಅಂತಂದರೆ ಪ್ಯಾರಾಬಿನ್ಸ್ ಅನ್ನೋದು ಕ್ರೀಮ್ಸು, ಲೋಷನ್ಸು, ಮೇಕಪ್ಪು, ಲಿಪ್ಸ್ಟಿಕ್ಸು, ಆಫ್ಟರ್ ಸೇವ್ಸು, ಡಿಯೋಡೆಂಟ್ಸು, ಸೋಪ್ಸು, ಕ್ರೀಮ್ಸು, ಈ ಏರ್ ರಿಮೂವಲ್ ಪ್ರಾಡಕ್ಟ್ಸು, ಶ್ಯಾಂಪ್ಸು, ಇವೆಲ್ಲ ಇದ್ರ ಕೆಳಗಡೆ ನೀವು ನೋಡಿ ಅಬ್ಸರ್ವ್ ಮಾಡಿ. ಏನಂತಂದರೆ ಈ ಪ್ಯಾರಾಬಿನ್ಸ್ ಯಾವ ರೂಪದಲ್ಲಿ ಬರೆದಿರ್ತಾರೆ ಅಂದರೆ ಅದನ್ನು ಹೇಳ್ತೀನಿ ನಿಮಗೆ. ಯಾಕಂದರೆ ಈ ಪ್ಯಾರಾಬಿನ್ಸ್ ಅಂತದ್ದು ಹಾರ್ಮೋನಿಯಲ್ ಎಫೆಕ್ಟ್ಸ್ ಆಗುತ್ತೆ. ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಾರಣ ಆಗುತ್ತೆ ಇದು ಉಪಯೋಗಿಸುವಾಗ. ಇದು ಪ್ರಧಾನವಾಗಿ ಯಾವ ರೀತಿಯಲ್ಲಿ ಬರೆದಿರ್ತಾರೆ ಅಂದರೆ ಆ ಪ್ರಾಡಕ್ಟ್ ಹಿಂದ್ಗಡೆ ಸ್ವಲ್ಪ ಹೆಸರುಗಳು ಹೇಳ್ತೀನಿ, ಆ ಹೆಸರಿದ್ರೆ ದಯವಿಟ್ಟು ತಗೊಳಕ್ ಹೋಗ್ಬಿಡಿ. ನೋಡಿ, ಪ್ಯಾರಾಹೈಡ್ರೋಕ್ಸ್ ಬೆಂಜೋಯ್ಡ್ಸ್, ಮತ್ತೆ ಆಕ್ಸಿಬೆಂಜೋಯ್ಡ್ಸ್, ಆಕ್ಸಿಬೆಂಜೋಯಿಕ್ ಆಸಿಡ್, ಹೈಡ್ರಾಕ್ಸಿಬೆಂಜೋಯಿಕ್ ಆಸಿಡ್, ಹೈಡ್ರಾಕ್ಸಿಬೆಂಜೋಯ್ಡ್ಸ್, ಮೆಟಾಗಿನ್, ನಿಪಾಗಿನ್, ಪ್ರಾಪಾಗಿನ್, ಇಂಥ ಹೆಸರುಗಳೆಲ್ಲ ನೀವು ನೋಡಿದರೆ ಆ ಪ್ಯಾಕೇಜ್ ಹಿಂದ್ಗಡೆ ದಯವಿಟ್ಟು ತಗೊಳಕ್ ಹೋಗ್ಬಿಡಿ. ಓಕೆ, ಅದಿಲ್ಲದೆ ಯಾವುದನ್ನಿದ್ರೆ ದಯವಿಟ್ಟು ತಗೊಂಡು ಕಲಿಸ್ಕೊಳ್ಳಿ, ಅದು ತುಂಬ ಉತ್ತಮ. ಆಮೇಲೆ ಇನ್ನೊಂದು ವಿಷಯ, ಬೌಲ್ಸ್ ಕ್ಲೀನ್ಸಿಂಗ್ ಅಂದರೆ ನಿಮ್ಮ ದೊಡ್ಡ ಕರ್ಲ್ ಹತ್ರ ಇರುವಂಥ ಬೌಲ್ಸ್ ಇದೆಯಲ್ಲ, ಅದನ್ನು ಖಂಡಿತವಾಗಿ ಕ್ಲೀನ್ ಮಾಡ್ಕೋಬೇಕು. ಇದಕ್ಕೂ ಅಲ್ಲಿ ಹೆಚ್ಚು ಬ್ಯಾಕ್ಟೀರಿಯಲ್ ಇದು ಮತ್ತೆ ಹೆಚ್ಚು ಟಾಕ್ಸಿನ್ಸು ಅಲ್ಲಿ ಸಂಗ್ರಹಣ ಆಗಿರ್ತದೆ. ಅವೆಲ್ಲನೂ ಹೋಗಲಾಡಿಸ್ಬೇಕಾಗತ್ತೆ. ಅದಕ್ಕೂ ಅತ್ಯುತ್ತಮ ಪರಿಹಾರ ಅಂದರೆ ಒಂಥರ ಅದನ್ನು ಹೋಗಲಾಡಿಸಿದ್ರೆ ಏನಾಗುತ್ತೆ, ನಮ್ಮ ಲಿವರ್ಗೂ ಮತ್ತು ಇಂಟೆಸ್ಟೈನ್ ಅಂದರೆ ಕರ್ಲಗೆ ಪ್ರತಿಯೊಂದಕ್ಕೂ ಉತ್ತಮ ವಿಷಯ ಅದು ಹೋಗಲಾಡಿಸೋದು. ಗ್ಯಾಸ್ ಸಹ ಅಲ್ಲಿ ಸೇಕೂರ್ತದೆ, ಗ್ಯಾಸು ಸಹ ಅಲ್ಲಿ ಸಂಗ್ರಹಣ ಆಗಿರ್ತದೆ. ಎಲ್ಲನೂ ಹೋಗಲಾಡಿಸ್ಬೇಕಾಗತ್ತೆ. ಅಂದರೆ ಡಿಟಾಕ್ಸಿಫಿಕೇಶನ್ ಒಂದು ಮಾಡಲೇಬೇಕು. ನಾವು ಎನಿಮಾ ಮಾಡ್ತೀವಲ್ಲ, ಎನಿಮಾ ಮಾಡುವಾಗ ಆ ಸಂಗ್ರಹಣ ಆಗಿರುವಂಥ ಕೊಲನ್ ಅಂತ ಇದ್ದಾರೆ, ಕೊಲನ್ ಬೌಲ್ಸ್ ಅಲ್ಲಿ ಸಂಗ್ರಹ ಇರುವಂಥ ಎಲ್ಲ ಮಲವನ್ನು ಆಚೆ ಕಡೆ ಕಲಿಸ್ತಾ ಇರ್ತೀವಿ.
ಓಕೆ, ಅದನ್ನು ಯೂರಿನಿಂದ ಯೂರಿನಿಂದ ಎನಿಮಾ ಮಾಡ್ಕೋಬಹುದು. ಇಲ್ಲ ನಾರ್ಮಲ್ ನೀರಿಂದ ಸ್ವಲ್ಪ ಉಗುರು ಬೆಚ್ಚಾದ್ರೆ ನಿಮ್ಮ ದೇಹದ ಉಷ್ಣೋಗ್ರತೆ ಹೆಚ್ಚು, ಅಷ್ಟು ಉಷ್ಣೋಗ್ರತ ನೀರು ಉಪಯೋಗಿಸಿಕೊಂಡು ನೀವು ಎನಿಮಾ ಕಿಟ್ಟಿಂದ ಎನಿಮಾ ಮಾಡ್ಕೋಬಹುದು. ನೀವೇ ಮಾಡ್ಕೋಬಹುದು ಎನಿಮಾ. ಇಲ್ಲಿ ಆಯುರ್ವೇದ ಸೆಂಟರ್ಗೆ ಹೋಗೋದೇನು ಬೇಕಾಗಿಲ್ಲ. ಅತ್ಯುತ್ತಮ, ಅತಿ ಸುಲಭವಾದ ಪದ್ಧತಿ ಅದು. ಆ ರೀತಿಯಲ್ಲಿ ಮಾಡ್ಕೊಡುವಾಗ ಈ ಬೌಲ್ಸ್ ಕ್ಲೀನಿಂಗ್ ಆಗತ್ತೆ ಮಿತ್ರರೆ. ಬೌಲ್ಸ್ ಕ್ಲೀನಿಂಗ್ ಅಂದ್ರೆ ಒಂಥರ ಒಳ್ಳೆ ಡಿಟಾಚ್ವೇಷನ್ ಅದು. ಕರ್ಲ್ಗೆ, ಹೊಟ್ಟೆಗೆ, ಇದಕ್ಕೆಲ್ಲಾನು ಕೋಲನ್ ಕೋಲನ್ ಪೂರ್ತಿ ಖಾಲಿ ಆಗೋದು ಎಲ್ಲ ಆಗ್ತಾ ಇರ್ತದೆ. ಸೊ ಇಲ್ಲಿ ಇನ್ನೊಂದಿದೆ, ಕ್ಲೊರೆಲ್ಲಾ ಕ್ಲೊರೆಲ್ಲಾ ಆಲ್ಗೆ ಅಂತ ಒಂದು ಟ್ಯಾಬ್ಲೆಟ್ ಸಿಗುತ್ತೆ ನಿಮಗೆ. ಇದೇನಂತಂದ್ರೆ ಈ ಟ್ಯಾಬ್ಲೆಟ್ ಅನ್ನು 4 ಇಂದ 12 ವಾರ ತಗೊಂಡ್ರೆ, ಅಂದ್ರೆ ಎನಿಮಾ ಮಾಡ್ಕೊಂಡ್ರೆ ಉತ್ತಮ ಅಂತ ಹೇಳ್ತಾ ಇದೀನಿ. ಇಲ್ಲ ಅಂದ್ರೆ ಈ ಕ್ಲೊರೆಲ್ಲಾ ಆಲ್ಗೆ ಅಂತ ಈ ಟ್ಯಾಬ್ಲೆಟ್ ಇದೆಲ್ಲ, ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಂದ್ರೆ ನಮ್ಮಲ್ಲಿ ಡಿಪಾಸಿಟ್ ಆಗಿರುವಂತ ಎಲ್ಲಾ ಟಾಕ್ಸಿನ್ಸ್ ಅನ್ನು ಈ ಆಂಪುಲ್ ಸಬ್ಸ್ಟೆನ್ಸಸ್, ಭಾರಲೋಹಗಳು ಎಲ್ಲಾನು ದೇಹದಿಂದ ಮಲದಿಂದ ಆಚೆ ಕಡೆ ಕಳ್ಸಿಕೊಡ್ತದೆ. ಅದು 4 ಇಂದ 12 ವಾರ ಈ ಉಪಯೋಗಿಸಿದ್ರೆ, 4 ಇಂದ 12 ವಾರ ಅದನ್ನ ನೋಡ್ಕೋಬೇಕು ನೀವು. ಅಂದ್ರೆ ಉಪಯೋಗಿಸ್ಬೇಕಂತ 12 ವಾರ ಉಪಯೋಗಿಸೋಂತ ಏನಿಲ್ಲ, 4 ವಾರ ಅಂತ ಮಿನಿಮಮ್ ಇಟ್ಕೊಂಡು ನೀವು ಉಪಯೋಗಿಸುವಾಗ ನಿಮ್ಗೆ ಅರ್ಥ ಆಗತ್ತೆ. ಏನಂತ ಅಂದ್ರೆ ನಿಮ್ಮಲ್ಲಿ ಸ್ವಚ್ಛತೆ ಎಷ್ಟಾಗಿದೆ, ಎಷ್ಟು ಲೈಟಾಗಿ ಅನಿಸ್ತಾ ಇದೆ, ಹಗುರವಾಗಿ ಅನಿಸ್ತಾ ಇದೆ, ಲಘುವಾಗಿ ಅನಿಸ್ತಾ ಇದೆ ನೋಡಿಕೊಂಡು ಅಲ್ಲೇ ನಿಲ್ಲಿಸ್ಬಿಡಿ, ತೊಂದರೆ ಇಲ್ಲ. ಈ ರೀತಿಯಲ್ಲಿ ಆಮೇಲೆ ಈಗಾಗಲೇ ಹೇಳ್ತಾ ಇದೆ ಆಲ್ಕಲೈನ್ ವಾಟರ್ ಕುಡಿಬೇಕು ಆದಷ್ಟು ನೋಡಿ. ಈ ನಿ- ಅಂದ್ರೆ ನದಿ ನೀರು, ಸೊ ಆಮೇಲೆ ಯಾವುದೇ ಒಂದು ಮರಗಳಿಂದ ಅಲ್ಲಿಂದ ಬರುವಂತ ಸ್ಪ್ರಿಂಗ್ ವಾಟರ್ ಅಂತ ಹೇಳ್ತೀವಲ್ಲ, ಸೊ ಬಾವಿ ನೀರು ಇಂಥವೆಲ್ಲ ಒಳ್ಳೇದು, ತುಂಬಾ ಒಳ್ಳೇದು. ಆಮೇಲೆ ರಾಗಿ ಪಾತ್ರೆ ನೀರು ಇಂಥವೆಲ್ಲ ಕುಡಿಬೇಕಾಗತ್ತೆ. ಅದನ್ನು ಸಹ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ, ಅದು ಇಂಪಾರ್ಟೆಂಟ್. ಆಮೇಲೆ ನಾವು ಆಲ್ಕಲೈನ್ ಪ್ರಾಡಕ್ಟ್ಸ್, ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಅನ್ನೋದು ತಿನ್ನೋದು ಉತ್ತಮ ವಿಷಯ. ಈಗಾಗಲೇ ಹೇಳ್ಕೊಟ್ಟಿದ್ವಿ, ಫ್ರೆಶ್ ಫುಡ್ಸು, ಯಾವುದೇ ಕಲರ್ಸು ಫ್ಲೇವರ್ಸು ಅವಾಯ್ಡ್ ಮಾಡಿ. ಆಮೇಲೆ ಆಮೇಲೆ ನಿನ್ನೆ ಹೇಳ್ತಾ ಇದೆ ಗ್ಲುಟಾಮೇಟ್ ಅದು ಈ ಫ್ಲೇವರ್ ತರ ಹಾಕ್ತಾರೆ, ಫ್ಲೇವರ್ ತರ ಇರ್ತದೆ, ಅದನ್ನು ಖಂಡಿತ ತಗೊಳ್ಬಾರ್ದು. ಆಮೇಲೆ ಈ ಪ್ಯಾರಾಬಿನ್ಸ್ ಅಂತಾನೂ ಕಾಣಿಸ್ತಾ ಇರ್ತದೆ ಫುಡ್ ಅಲ್ಲಿ, ಪ್ಯಾರಾಬಿನ್ಸು ಉಪಯೋಗಿಸ್ತಾರೆ. ಯಾಕಂದ್ರೆ ಪ್ಯಾರಾಬಿನ್ಗೆ ಇರುವಂತ ಒಂದು ಲಕ್ಷಣ ಏನು ಗೊತ್ತಾ, ಪ್ರೆಸರ್ವೇಟಿವ್ ಎಫೆಕ್ಟ್. ಅಂದ್ರೆ ಯಾವುದೇ ಒಂಥರ ಸಂಗ್ರಹಣ ಮಾಡಿಟ್ರೆ ಏನು ನಾಶನ ಆಗಲ್ಲ ಪದಾರ್ಥ. ಅದಕ್ಕೆ ಈ ಪ್ಯಾರಾಬೆನ್ಸ್ ಉಪಯೋಗಿಸ್ತಾ ಇರ್ತಾರೆ ಯಾರು, ಕಂಪನಿಗಳು, ಮ್ಯಾನುಫ್ಯಾಕ್ಚರರ್ಸ್. ಅದಕ್ಕೆ ಅದರಿಂದ ದೂರ ಇರಬೇಕು. ಹೌಸ್ ಹೋಲ್ಡ್ ಶುಗರ್, ನಮ್ಮ ಶುಗರ್ ಉಪಯೋಗಿಸ್ತೀವಲ್ಲ, ಶುಗರ್ ಇಂದ ದೂರ ಇರಬೇಕಾಗತ್ತೆ. ಶುಗರ್ ಬದಲಾಗಿ ಏನು ಉಪಯೋಗಿಸ್ಬೇಕು, ನ್ಯಾಚುರಲ್ ಶುಗರ್ಸ್. ಆದಷ್ಟು ಈ ಜೇನುತುಪ್ಪ ಆಗ್ಬೋದು, ಇಲ್ಲ ಅಂದ್ರೆ ಪಾಮ್ ಶುಗರ್ ಅಂತ ಹೇಳ್ತೀವಿ, ಪಾಮ್ ಶುಗರ್, ಅದನ್ನು ಪಾಮ್ ಬೆಲ್ಲ ಅಂತ ಹೇಳ್ತೀವಿ, ಪಾಮ್ ಜಾಗರಿ ಅಂತ ಹೇಳ್ತೀವಿ, ಇವೆಲ್ಲ ಉಪಯೋಗಿಸ್ಕೊಂಡು ದಯವಿಟ್ಟು. ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ನಿನ್ನೆ ಹೇಳ್ತಾ ಇದ್ದೆ ನಾನು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನೋದು ಪ್ರಧಾನವಾಗಿ ಮನೆಯಲ್ಲಿ ಮಾತ್ರ ಗಮನಿಸ್ಕೊಳ್ಳಿ. ವೈಫೈ ರೌಟರ್ ವೈಫೈ ರೌಟರ್ ಉಪಯೋಗಿಸ್ತೀವಲ್ಲ, ಬೆಳಗ್ಗೆ ಸಮಯದಲ್ಲಿ ವರ್ಕಲ್ಲಿ ಇರ್ತದೆ, ನೈಟ್ ಬಂದ ತಕ್ಷಣವೇ ಬಂದ್ ಮಾಡಿ ಅದನ್ನು ಪೂರ್ತಿ ಸ್ವಿಚ್ ಆಫ್ ಮಾಡಬೇಕು. ಮೊಬೈಲ್ ಎಲ್ಲ ಆಚೆ ಕಡೆ ಇಡಬೇಕು, ದೂರ ಇಡಬೇಕು, ಯಾವುದೇ ರೀತಿಯಲ್ಲಿ ಹತ್ರ ಇರಬಾರ್ದು. ಈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅನ್ನು ಇನ್ನು ದಯವಿಟ್ಟು ಪಾಲನೆ ಮಾಡಿ, ನಿಮಗೆ ಅದ್ಭುತವಾದ ಲಾಭ ಸಿಗತ್ತೆ. ಆಮೇಲೆ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಿ ಮಿನಿಮಮ್ 15 ಮಿನಿಟ್ಸ್ ಟು ಅರ್ಧ ಗಂಟೆ ಸನ್ಲೈಟ್ಗೂ ಎಕ್ಸ್ಪೋಸ್ ಆಗಲೇಬೇಕು. ಅದು ಏನು ಮಾಡುತ್ತೆ, ಸನ್ಲೈಟಿಂದ ನಮಗೆ ಒಳ್ಳೆ ರೀತಿಯಲ್ಲಿ ಮೆಲಟೋನಿನ್ ಉತ್ಪನ್ನ ಆಗೋದು. ಸೆರಟೋನಿಯನ್ನು ಸೆರಟೋನಿನ್ ಉತ್ಪನ್ನ ಆಗ್ತದೆ, ಮೆಲಟೋನ್ ಕರೆಕ್ಟಾಗಿ ಲೆವೆಲ್ಸ್ ಮೇಂಟೈನ್ ಮಾಡ್ತೀವಿ. ನಮ್ಮ ಮೂಡ್ ಸಹ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸನ್ಲೈಟ್ಗೆ ಹೋಗಿ ಬಂದು ನೋಡ್ಕೊಳ್ಳಿ ಒಂದ್ಸರಿ, ಎಷ್ಟಾಗತ್ತಂದ್ರೆ ಒಂಥರ ನಮಗೆ ತುಂಬಾ ಹಗುರವಾಗಿ ಅನಿಸ್ತದೆ ಹೇಳ್ಬೇಕಂದ್ರೆ, ಅಲ್ವಾ? ಸೊ ಆ ರೀತಿಯಲ್ಲಿ ಸನ್ಲೈಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಸೂರ್ಯಕಾಂತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೂರ್ಯ ಕಿರಣಗಳು ಫೋಕಸ್ ಆಗಲೇಬೇಕು, ದಿನಕ್ಕೆ 20 ಇಂದ 30 ನಿಮಿಷ ಖಂಡಿತ ಮಾಡಲೇಬೇಕು. ಅದು ಬೆಳಗ್ಗೆದು ಮತ್ತು ಸಾಯಂಕಾಲ ತುಂಬಾ ಉತ್ತಮ. ಓಕೆ, ನೀವು ಎನಿವೇ ವಾಕಿಂಗ್ ಹೋಗ್ತೀರಾ, ಅಲ್ಲಿ ಒಂದು 30 ನಿಮಿಷ ಸನ್ಲೈಟ್ ನಿಮ್ಮ ಮೇಲೆ ಬೀರಿದ್ರೆ ತುಂಬಾ ಒಳ್ಳೇದು. ಓಕೆ, ನಮ್ಮಲ್ಲಿ ಒಂಥರ ಡೈನಮಿಕ್ ಆಗಿ ಈ ಸ್ಪಿರಿಚುವಲ್ ಆಗಿ ಇಂಪ್ರೂವ್ ಆಗ್ಬೇಕಂದ್ರೂ ಅದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಯಾಕಂದ್ರೆ ಮೆಲಟೋನಿಯನ್, ಸೆರಟೋನ್ ಇವೆಲ್ಲ ಲೆವೆಲ್ಸ್ ಆಫ್ ಈ ಹಾರ್ಮೋನ್ಸ್ ಅನ್ನೋದು ಖಂಡಿತ ಮೇಂಟೈನ್ ಮಾಡುತ್ತೆ. ಓಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ನಾವು ನಿದ್ದೆ ಮಾಡುವಂತ ವಿಷಯದಲ್ಲಿ ತುಂಬಾ ಜಾಗರೂಕತೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, 10 ಗಂಟೆ ಮೇಲೆ ಯಾರೇ ತಡದಿಲ್ಲದೆ 10 ಗಂಟೆಗೆ ಮಲಗಬೇಕು. ಮಲಗಿದ್ರೇನೆ ನಮ್ಮಲ್ಲಿ ಆಗೋಬೇಕಾದಂತ ಎಲ್ಲ ಡಿಟಾಕ್ಸಿಫಿಕೇಶನ್ ಆಗಲಿ, ಮೆಲಟೋನಿನ್ ಸರಿಯಾಗಿ ಉತ್ಪನ್ನ ಆಗೋದು, ನಿಮ್ಮ ಪೀನಿಯಲ್ ಗ್ಲ್ಯಾಂಡ್ ಕೆಲಸಕ್ಕೆ ಬರೋದು, ಇದೆಲ್ಲ ಆಗ್ತಾ ಇರ್ತದೆ. ಯಾವುದೇ ರೀತಿಯಲ್ಲಿ 10 ಗಂಟೆ ಆದಮೇಲೆ ಮೊಬೈಲ್ ನೋಡೋದು, ಲ್ಯಾಪ್ಟಾಪ್ ನೋಡೋದು, ಇನ್ನೊಂದು ಮಾಡಕ್ ಹೋಗ್ಬಿಡಿ. ದಯವಿಟ್ಟು ಅದಕ್ಕೆ ದೂರ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಕೊನೆಯದಾಗಿ ಬಾಹ್ಯ ಅಂಶಗಳು ಏನೇನು ಪ್ರಭಾವಿತ ಮಾಡುತ್ತೆ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಕೊನೆಯ ಅಂಶ. ನಾವು ಪೀನಿಯಲ್ ಗ್ಲ್ಯಾಂಡ್ ಅನ್ನು ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡ್ಕೋಬೇಕು, ಪ್ರಚೋದನೆ ಮಾಡ್ಬೇಕಂದ್ರೆ ಈ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಇರುತ್ತೆ, ಅದನ್ನು ಇನ್ಹೇಲ್ ಮಾಡೋದು.
ಅದರಲ್ಲಿ ಒಂದು ಪ್ರಧಾನ ಆಯಿಲು ನೆರೋಲಿ ಆಯಿಲ್, ಬರ್ಕೊಳ್ಳಿ, ನೆರೋಲಿ ಆಯಿಲ್. ನೆರೋಲಿ ಆಯಿಲ್ ಅಂತ ತಗೊಂಡು ಅದನ್ನು ಚೆನ್ನಾಗಿ ತರ ಇನ್ಹೇಲೇಷನ್ ಮಾಡಿಕೊಂಡ್ರೆ ನಮಗೆ ಪೀನಲ್ ಗ್ಲ್ಯಾಂಡ್ ಅನ್ನೋದು ಪ್ರಚೋದನೆ ಬರುತ್ತೆ ಅಂತ ಇದು ಸಂಶೋಧನೆ ಮಾಡಿ ತಿಳಿಸಿರುವಂಥ ವಿಷಯ. ಈಗ ಆಂತರಿಕ ಅಂಶಗಳ ಬಗ್ಗೆ ಬರೋಣ. ಸ್ನೇಹಿತರೆ, ಆಂತರಿಕ ಅಂಶಗಳು ಏನೇನು ಪ್ರಭಾವ ಮಾಡುತ್ತೆ ಅಂತ ನೋಡೋಕ್ಕೆ ಪ್ರಯತ್ನ ಮಾಡೋಣ. ಇದು ಖಂಡಿತವಾಗಿ ನಮ್ಮ ಪೀನಲ್ ಗ್ಲ್ಯಾಂಡ್ ಮೇಲೆ ತುಂಬ ಪ್ರಭಾವ ತೋರಿಸ್ತದೆ. ಇಲ್ಲಿ ಇರೋದಂತೂ ಒಂದೇ, ನಮ್ಮ ಸ್ವಭಾವ ಏನು, ನಮ್ಮ ಯೋಚನೆಗಳೇನು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಂತರಿಕ ಅಂಶಗಳಂದ್ರೆ ಏನು, ನಮ್ಮ ಯೋಚನೆಗಳೇನು, ನಮ್ಮ ನಡವಳಿಕೆ ಏನು, ನಮ್ಮ ಸ್ವಭಾವ ಏನು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಅಂಶಗಳು ಹೇಳ್ತೀನಿ, ಆಂತರಿಕ ಅಂಶಗಳು ದಯವಿಟ್ಟು ಪಾಲನೆ ಮಾಡಿ. ಅಂದರೆ ಹಾಡು ಆಡೋದು, ಉದಾಹರಣೆಗೆ ಸಿಂಗ್ ಆಸ್ ಮಚ್ ಆಸ್ ಯು ಕ್ಯಾನ್. ಅಂದರೆ ಈ ಸಿಂಗಿಂಗಿಂದ ಅನೇಕ ವೈಬ್ರೇಷನ್ಸ್ ಆಗುತ್ತಲ್ಲ ನಮ್ಮ ದೇಹದಲ್ಲಿ, ಪೀನಿಯಲ್ ಗ್ಲ್ಯಾಂಡ್ ಅನ್ನು ಆಕ್ಟಿವೇಟ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಇದನ್ನು ತಿಳಿಸಿದ್ದಾರೆ. ಅಂದರೆ ಈ ಹಾಡುಗಳು ಯಾರು ಸಿಂಗಿಂಗ್ ಮಾಡ್ತಾ ಇರ್ತಾರೋ ಅವರು ಮಾಡೋಂಥ ಇದರಲ್ಲಿ ಅನೇಕ ವೈಬ್ರೇಷನ್ಸ್ ಉತ್ಪನ್ನ ಆಗಿ ಆ ವೈಬ್ರೇಷನ್ಸು ಪೀನಿಯಲ್ ಗ್ಲ್ಯಾಂಡ್ ಅನ್ನು ಸಹ ಆಕ್ಟಿವೇಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು, ನಾವು ಸಂಶೋಧನೆ ಅನ್ನೋದಂದ್ರೆ ಯಾವುದೇ ಗೊತ್ತಿಲ್ಲ ವಿಷಯ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ಆನಂದವಾಗಿ ಗೊತ್ತಿಲ್ಲಂತ ವಿಷಯಗಳೇ ತಿಳ್ಕೊಳ್ಳೋಕ್ಕೂ ಮಾಡೋಕೆ ಪ್ರಯತ್ನ ಮಾಡಿ ಆನಂದವಾಗಿ ಮಾಡ್ತಾ ಇದ್ರೆ ಅದು ಸಹ ನಿಮ್ಮ ಪೀನಲ್ ಗ್ಲ್ಯಾಂಡ್ ಆಕ್ಟಿವೇಶನ್ ಕಾರಣ ಆಗುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದೇನಂದ್ರೆ, ನಾವು ಇನ್ನೊಬ್ಬರು ಪ್ಲೇಸಲ್ಲಿ ಇದ್ಕೊಂಡು ಯೋಚನೆ ಮಾಡಿದ್ರೆ ಹೇಗಿರುತ್ತೆ ಅಂತ ಅದೊಂದು ಪ್ರಯತ್ನ ಮಾಡ್ಬೇಕು ಯಾವಾಗ್ಲೂ. ಆದ್ರೆ ಏನಾಗತ್ತೆ ಅಂದ್ರೆ, ಇನ್ನೊಬ್ಬರನ್ನು ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಲ್ಲ, ಅವ್ರು ಹೇಳುವಾಗ ನಾವು ಇನ್ ಕೇಸ್ ಸಾಧ್ಯವಾದ್ರೆ ಅವ್ರ ಪ್ಲೇಸಲ್ಲಿ ನಾವು ವಾಯ್ಸ್ ಬರ್ತಾ ಇದೆಯಾ? ಎಸ್, ಯಾಕಂದ್ರೆ ನಿನ್ನೆ ತುಂಬಾ ಕಟ್ಟಾಗಿದೆ. ನಾನು ವಿಡಿಯೋ ನೋಡಿದೆ, ತುಂಬಾ ಕಟ್ಟಾಗಿ ಬರ್ತಾ ಇದೆ ನೀನೆಲ್ಲ. ಈ ಇಂಟರ್ನೆಟ್ ಅನ್ನೋದು ಹೇಳಕ್ಕಾಗಲ್ಲ. ರೈಟ್. ಸೊ ಇನ್ನೊಬ್ರು ಪ್ಲೇಸಲ್ಲಿ ಇದ್ದು ನಾವು ಯೋಚನೆ ಮಾಡಿದ್ರೆ ಹೇಗಿರುತ್ತೆ, ನಾವೇ ಅವ್ರ ಪ್ಲೇಸಲ್ಲಿ ಇದ್ಕೊಂಡು ಯೋಚನೆ ಮಾಡಿದ್ರೆ ಅಂದ್ರೆ ಅಂತ ತುಂಬಾ ಸೆನ್ಸಿಟಿವ್ ಆಗಿ ಇನ್ನೊಬ್ಬರು ವ್ಯಕ್ತಿ ಬಗ್ಗೆ ಆಗಲಿ ಇನ್ನು ವಿಷಯಗಳ ಬಗ್ಗೆ ತುಂಬಾ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಅದು ಇಂಪಾರ್ಟೆಂಟ್. ಆಮೇಲೆ ರೈಟ್ ಆರ್ ರಾಂಗ್ ಲೆಕ್ಕ ಮಾಡಕ್ ಹೋಗ್ಬಿಡಿ. ಓಕೆ, ರೈಟ್ ಆರ್ ರಾಂಗ್ ಅನ್ನೋದು ಬಿಟ್ಬಿಡಿ. ಜಸ್ಟ್ ಆಕ್ಸೆಪ್ಟ್. ಈಗಾಗಲೇ ಹೇಳ್ತಾ ಇದ್ದೀನಿ ನಾನು, ತುಂಬಾ ಆಕ್ಸೆಪ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಪ್ರತಿಯೊಂದು ದಿವಸ ಯಾವುದೋ ಒಂದು ಹೊಸ ವಿಷಯವನ್ನು ಕಲ್ಸ್ಕೊಳ್ಳಿ. ಪ್ರತಿಯೊಂದು ದಿವಸ ಅದನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಆರ್ಟಿಸ್ಟಿಕ್ ಆಗಿ, ಕ್ರಿಯೇಟಿವ್ ಆಗಿ ನಮ್ಮ ದಿನನಿತ್ಯ ಏನೇನು ಮಾಡ್ತೀವೋ ಅದರಲ್ಲಿ ಪ್ರತಿಯೊಂದರಲ್ಲಿ ಸೃಜನಾತ್ಮಕತೆ ಜೋಡಿಸಿ ಆದಷ್ಟು ಪ್ರಯತ್ನ ಮಾಡಿ. ಸೃಜನಾತ್ಮಕತೆ ಜೋಡಿಸೋಕೆ ಪ್ರಯತ್ನ ಮಾಡಿ. ನಾವು ಯಾವುದೂ ಆ ಥರ ಮಾಡೋದಿಲ್ಲ. ಒಂಥರ ರಾಟನ್ ಅಂದರೆ ಡೈಲಿ ರೂಟೀನ್ ಥರ ಮಾಡ್ತಾ ಇರ್ತೀವಿ. ಮಾಡೋದು ಮಾಡು ಆ ಥರ ಮಾಡ್ತೀವಿ. ಆ ಥರ ಇಲ್ಲ. ಪ್ರತಿಯೊಂದರಲ್ಲಿ ಸೃಜನಾತ್ಮಕತೆ ಜೋಡಿಸೋಕೆ ಪ್ರಯತ್ನ ಮಾಡಿ. ನಿಮ್ಮದೇ ಸೇರಿ ಏನಿದೋ ಅದರಲ್ಲಿ ಈ ಸೃಜನಾತ್ಮಕತೆಯನ್ನು ಹೆಚ್ಚಾಗಿ ಜೋಡಿಸೋಕೆ ಪ್ರಯತ್ನ ಮಾಡಿ. ಸೊ ಈ ರೀತಿಯಲ್ಲಿ ಮಾಡಿ ಸ್ನೇಹಿತರೆ. ಆಮೇಲೆ ಈ ಸ್ಪಿರಿಚುವಲ್ ಸಬ್ಜೆಕ್ಟ್ಸ್ ಬಗ್ಗೆ ಹೆಚ್ಚು ಡಿಸ್ಕಷನ್ ಆಗಲಿ, ಸ್ವಾಧ್ಯಾಯ ಸಜನ ಸಂಗತಿ ಆಗಲಿ, ಅದರ ಎಕ್ಸ್ಪೀರಿಯನ್ಸಸ್ ಪಡೆಯೋದು, ಇವೆಲ್ಲ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಮಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ ಖಂಡಿತ ಪ್ರಚೋದನೆ ಬರೋಕ್ಕೆ ಕಾರಣ ಹೆಚ್ಚಾಗತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಯಾವುದೇ ಕಾರಣಕ್ಕೆ ಎಮೋಷನಲ್ ಕಂಡೀಷನ್ಸ್ ಹೆಚ್ಚಾಗಿ ತಗೊಳಕ್ ಹೋಗ್ಬೇಡಿ. ಅದನ್ನು ಒಳಗಡೆ ಪ್ರವೇಶ ಕೊಡಕ್ ಹೋಗ್ಬೇಡಿ. ಅಂದ್ರೆ ಭಯ ಮತ್ತೆ ಖಿನ್ನತೆ, ಆಮೇಲೆ ಆ ರೀತಿಯಲ್ಲಿ ಅಂದ್ರೆ ಇನ್ನೊಂದೇನಂದ್ರೆ, ನಾನು ಯಾವುದು ಕೆಲಸಕ್ಕೆ ಬರೋದಿಲ್ಲ ಅಂದ್ರೆ ಯಾವುದು ಉಪಯೋಗ ಇಲ್ಲ ನಮ್ಮಿಂದ, ಒಂಥರ ನಾನು ವೇಸ್ಟು, ಇಂಥವೆಲ್ಲ ಈ ಎಮೋಷನ್ಸ್ ಇರತ್ತಲ್ಲ, ಭಯ, ಈ ಕ್ರೋಧ ಆಗಲಿ, ಪ್ರತಿಯೊಂದು ಗಿಲ್ಟ್ ಫೀಲಿಂಗ್ ಅಂದ್ರೆ ಖಿನ್ನತೆ ಭಾವನ, ಆ ರೀತಿಯಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಲಿ, ಇಂಥ ವಿಷಯಗಳಿಗೆ ಮತ್ತೆ ಒತ್ತಡಿಗೆ ಅವಕಾಶ ಕೊಡೋಕೆ ಹೋಗ್ಬಿಡಿ. ಅವು ಕೊಡ್ತಾ ಇದ್ರೆ ಖಂಡಿತ ಆತಂಕ ಆಗತ್ತೆ. ಕೊನೆಯದಾಗಿ, ಮೆಡಿಟೇಷನ್ ಇಸ್ ಅನ್ ಎಕ್ಸಲೆಂಟ್ ಅಪಾರ್ಚುನಿಟಿ ಟು ಆಕ್ಟಿವೇಟ್ ದಿ ಪಿನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾ ಇದ್ರಿ. ಅದು ಇನ್ನು ಮುಂದಿನ ತರಗತಿಯಲ್ಲಿ ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅಂದ್ರೆ ಕೊನೆಯ ಅಂಶ ಏನು, ಮೆಡಿಟೇಷನ್ ಇಸ್ ಅನ್ ಎಕ್ಸಲೆಂಟ್ ಅಪಾರ್ಚುನಿಟಿ, ಎಕ್ಸಲೆಂಟ್ ಟೂಲ್ ಟು ಆಕ್ಟಿವೇಟ್ ದಿ ಪಿನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ.